ಕೇವಲ 60 ಲಕ್ಷದಲ್ಲಿ ಈ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ 30/46 ಎಲ್ಲ ಸರ್ ಈಗ ನೀವು ಈ ವಿಡಿಯೋದಲ್ಲಿ ಅಥವಾ ಈ ಬಿಲ್ಡಿಂಗ್ ಅಲ್ಲಿ ಏನ್ ನೋಡ್ತಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಇನ್ಕ್ಲೂಡ್ ಮಾಡಿ ನಾವು ಮಾಡ್ಕೊಡ್ತೀವಿ ಒಂದು 10 ಲಕ್ಷದಲ್ಲೂ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಇವ್ರನ್ನ ನೀವು ಸಂಪರ್ಕ ಮಾಡಬಹುದು ವಾಸ್ತುನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ನಾವಾಗಲ್ಲ ಓಕೆ ಇಲ್ಲಿಗೆ ಬಂದ್ರೆ ದೇವ್ರ ಮನೆ ಇದೆ ಕಂಪ್ಲೀಟ್ ಟೀ ಕುಡ್ ಎಲ್ಲ ಈ ಮನೆ ಮೇಲ್ಗಡೆ ಹೋದ್ರೆ ಹೌದು ಅದು ಇದು ರೆಂಟ್ ಹೌಸ್ ಅಲ್ವಾ ಇದು ಸರ್ ರೆಂಟ್ ಹೌಸ್ ಆದ್ರೂ ಕೂಡ ಮೇನ್ ಡೋರ್ ಪೂಜಾ ಡೋರ್ ಬಂದು ಕಂಪ್ಲೀಟ್ ಟೀ ಕುಡ್ ಇದರಲ್ಲಿ ಫಿಂಗರ್ ಪ್ರಿಂಟ್ ಕ್ಯಾಮೆರಾ ಸೆನ್ಸರ್ ಇರುತ್ತೆ ಐರಿಸ್ ಸ್ಕ್ಯಾನರ್ ಇರುತ್ತೆ ಮತ್ತೆ ಕಾರ್ಡ್ ಇರುತ್ತೆ ಕೀನು ಸಹ ಇರುತ್ತೆ ಈಗ ನಿಮ್ ಕೈಯಲ್ಲಿರೋ ಕಾರ್ಡ್ ಇದೆ ಫೌಂಟೇನ್ ಇದೆ ಇಲ್ಲಿ ಬೇಕಾದ್ರೆ ಅವರು ಕೆಳಗಡೆ ಫಿಶ್ ಹಾಕೊಳ್ಳಿ ಅಂತ ಪ್ರಾಬ್ಲಮ್ ನೋಡಿ ಇದು ಕಂಪ್ಲೀಟ್ 3D ವಾಲ್ ಆರ್ಟ್ ಅಂತ ಕರಿಬಹುದು ಆರ್ಟಿಸ್ಟ್ ನ ಕರೆಸಿ ಮಾಡಿಸಿರೋದು ಇಷ್ಟು ದೊಡ್ಡ ಬೆಳಕಿನ ಕಿಂಡಿನ ನಾನಂತೂ ಬೇರೆ ಮನೆಗಳಲ್ಲಿ ನೋಡಿಲ್ಲ ಸರ್ ಇದೇ ಫಸ್ಟ್ ಟೈಮ್ ತೋರಿಸ್ತಿರೋದು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಅಗ್ರಿಮೆಂಟ್ ಆಗೋ ಟೈಮ್ ನಲ್ಲೇ ನಮ್ಮಲ್ಲಿ ಒಂದು DPR ಅಂತ ಮಾಡ್ಕೋತೀವಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಸೊ ಅದರಲ್ಲಿ ನಿಮ್ಮ ಡ್ರಾಯಿಂಗ್ಸ್ ಎಂದ ಹಿಡಿದು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಸಿವಿಲ್ ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತ ಒಂದು ಕಂಪ್ಲೀಟ್ ಡೀಟೇಲ್ಡ್ ಡ್ರಾಯಿಂಗ್ಸ್ ಗಳು ಒಂದು ರಿಪೋರ್ಟ್ ನಿಮ್ ಕೈನಲ್ಲಿ ಆಲ್ರೆಡಿ ಇರುತ್ತೆ ಮಾರ್ಬಲ್ ಅಲ್ಲ ಇದನ್ನ ನಾವು ಮ್ಯಾನುಫ್ಯಾಕ್ಚರ್ಡ್ ಮಾರ್ಬಲ್ ಅಂತ ಕರಿತೀವಿ ಸೊ ಎಕ್ಸಾಕ್ಟ್ ಆಗಿ ಏನ್ ನೀವು 800 ರೂಪೀಸ್ 1000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕೊಟ್ರೆ ಮಾಡುವಂತ ಮಾರ್ಬಲ್ ಫೀಲ್ ಏನಿರುತ್ತೆ ಅದೇ ಫೀಲ್ ನಿಮ್ಗೆ ಈ ಮಾರ್ಬಲ್ ಇದರಲ್ಲಿ ಸಿಗುತ್ತೆ ಸರ್ ನಮ್ಮಲ್ಲಿ ಪ್ಯಾಕೇಜಸ್ 1500 ಇಂದ ಸ್ಟಾರ್ಟ್ ಆಗುತ್ತೆ ರೆಸಿಡೆನ್ಷಿಯಲ್ ಆಗಲಿ ಕಮರ್ಷಿಯಲ್ ಆಗಲಿ 1500 ಇಂದ 3500 ವರೆಗೂ ಇದೆ ಸೊ ಎಲ್ಲಾ ತರ ಪ್ಯಾಕೇಜಸ್ ಗಳಲ್ಲೂ ಇದೆ ಸೊ ಮನೆ ಯಾವ ತರ ಕಟ್ತಾರೋ ಮೆಟೀರಿಯಲ್ ಯಾವ ತರ ಕಟ್ತಾರೋ ಅನ್ನೋದೊಂದು ಭಯ ಇರುತ್ತೆ ಬಟ್ ನಮ್ಮಲ್ಲಿ ಅವ್ರಿಗೆ ಅಂತಾನೆ ಬಟ್ ಇಂಜಿನಿಯರ್ಸ್ ಗಳ ಹತ್ರ ಕೆಲಸ ಮಾಡಿಸ್ಕೋಬೇಕನ್ನೋ ಆಸೆ ಇರುತ್ತೆ ಅದು ಜಸ್ಟ್ 799 ರೂಪೀಸ್ ಪ್ಯಾಕೇಜ್ ಅದ ಹೇಗೆ ಅಂತಂದ್ರೆ ಕಂಪ್ಲೀಟ್ ಇಂಜಿನಿಯರ್ಸ್ ಇನ್ವಾಲ್ವ್ ಆಗಿ ನಾವೇ ಮನೆ ಕಟ್ಟಿ ಕೊಡ್ತೀವಿ ಡಿಸೈನ್ ಪ್ಲಾನಿಂಗ್ ಎಲ್ಲ ಮಾಡಿ ಜಸ್ಟ್ ಮೆಟೀರಿಯಲ್ಸ್ ಎಲ್ಲ ಏನಿದೆ ಮೆಟೀರಿಯಲ್ಸ್ ಮಾತ್ರ ನೀವು ಯಾವ ಮೆಟೀರಿಯಲ್ ಹೇಳ್ತೀರಾ ಆ ಮೆಟೀರಿಯಲ್ ತಗೊಂಡ್ಬಂದು ನೀವು ಹಾಕೊಡ್ತೀವಿ ನೋಡಿ ವೀಕ್ಷಕರೇ ಇದನ್ನ ಯೂಸ್ ಮಾಡ್ಕೋಬಹುದು ಓನ್ ಹೌಸ್ಗೆ ನಾವು ಈ ಒಂದು ಸಿಸ್ಟಮ್ ತಂದಿದ್ದೀವಿ ಯೂಶಲಿ ಸ್ವಿಚ್ ಗಳನ್ನ ನೋಡಿರ್ತೀರಾ ಹೌದು ಇದು ಕಂಪ್ಲೀಟ್ ಟಚ್ ಪ್ಯಾನೆಲ್ಡ್ ಸ್ವಿಚಸ್ ಗಳು ಎಲ್ಲದಕ್ಕೂ ಗ್ಯಾರಂಟಿ ಇದೆ ಅಂಡ್ ಇದೆಲ್ಲ ಫೋನ್ ಆಪರೇಟೆಡ್ ಸರ್ ಅದು ತುಂಬಿಸೋದಕ್ಕೆ ಆಗೋದಿಲ್ಲ ಅನ್ಸದೆ ಇದು ವಾಕ್ ಇನ್ ವಾಟರ್ ಕಾನ್ಸೆಪ್ಟ್ ಅಲ್ಲಿ ಫುಲ್ ಮೇಲ್ಗಡೆ ಎಲ್ಲ ಲಾಫ್ಟ್ ಕೊಟ್ಟು ಇದು ಒಂದು ಕುಶನಿಂಗ್ ಕೊಟ್ಟಿದ್ದೀವಿ ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ಸ್ಪೆಂಡ್ ಮಾಡ್ಲಿ ವಿಂಡೋ ಇದೆ ಹೌದು ಪೀಸ್ ಆಗಿರುತ್ತೆ ಓ ಇದ್ರ ಒಳಗಡೆ ಹೆಂಗಿದೆ ಇದೊಂದು ಪ್ರೀಮಿಯಂ ವಾಶ್ರೂಮ್ ಇದು ಕಂಪ್ಲೀಟ್ ಸೈಂಟ್ ಗೋಬಿನವರ ನಾರ್ಮಲ್ ಅಲ್ಲ ಇದು ಪ್ರೀಮಿಯಂ ಅದು ಏನ್ ಸರ್ ಅದು ಜಾಗವತ್ತು ಕಂಪ್ಲೀಟ್ ಶವರ್ ಪ್ಯಾನಲ್ ಅದು ಅದರಲ್ಲಿ ಸ್ಟೀಮರ್ ಇಂದ ಹಿಡಿದು ಬಾಡಿ ಜೆಟ್ ಇಂದ ಹಿಡಿದು ತುಂಬಾ ಫೀಚರ್ಸ್ ಇದೆ ಅದಕ್ಕೆ ನಮ್ಮಲ್ಲಿ ಟೈಅಪ್ ಆಗಿರೋ ನ್ಯಾಷನಲೈಸ್ ಬ್ಯಾಂಕ್ ಇಂದ ಹಿಡಿದು ಕೋಆಪರೇಟಿವ್ ಬ್ಯಾಂಕ್ಸ್ ಇಂದ ಕೆಲವರು ಎಷ್ಟೋ ಜನ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ಆಗಿರಲ್ಲ ಅನ್ನೋದಿರುತ್ತೆ ಸೊ ಅಂತವ್ರಿಗೆ ನಾವು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಲೋನ್ಗಳನ್ನ ಮಾಡಿಸ್ಕೊಡ್ತೀವಿ LIC ಬೇರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಅಂಡ್ ನಮ್ಮಲ್ಲಿ ನಮ್ದೇ ಆದಂತ ಒಂದಷ್ಟು ಲೇಔಟ್ಸ್ ಗಳಿರೋದ್ರಿಂದ ಅಕಸ್ಮಾತ್ ನಿಮ್ಗೆ ಸೈಟ್ ಬೇಕು ಅಂತಂದ್ರೆ ನಾವು ಸೈಟ್ಗಳನ್ನೂ ಕೂಡ ನಾವು ಮಾಡ್ಕೊಡ್ತೀವಿ ಅದನ್ನು ಕೂಡ ಅದು ಇದೆ ಸರ್ ಅದು ಸರ್ ಬಿಲ್ಡಿಂಗ್ ಮೇಲೆ 15 ಇಯರ್ಸ್ ಸ್ಟ್ರಕ್ಚರಲ್ ವ್ಯಾರಂಟಿ ಇರುತ್ತೆ 5 ಇಯರ್ಸ್ ವರೆಗೂ ಲೀಕೇಜ್ ವ್ಯಾರಂಟಿ ಅಂಡ್ ಪ್ರಾಡಕ್ಟ್ ಎಲ್ಲದ್ರ ಮೇಲೆ 5 ಇಯರ್ಸ್ ವ್ಯಾರಂಟಿ ಇರುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಅಂದ್ರಳ್ಳಿಗೆ ಬಂದಿದ್ದೀನಿ ನನ್ನ ಹಿಂದೆ DMY ಕನ್ಸ್ಟ್ರಕ್ಷನ್ ಅವರು ನಿರ್ಮಾಣ ಮಾಡಿರುವಂತಹ ರಾಜರತ್ನ ನಿಲಯ ಇದೆ ಸೊ ನನಗೆ ಈ ಮನೆಯನ್ನು ಹೊರಗಡೆಯಿಂದ ಎಷ್ಟು ಅಂದವಾಗಿದೆ ಅಂತ ನೋಡೋದ್ನೋ ಅಷ್ಟೇ ಅಂದವಾಗಿ ಒಳಗಡೆ ಕೂಡ ಇದೆ ನೀವೇನಾದರೂ ಮನೆ ಕಟ್ಟಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇದ್ದರೆ ನಿಮಗೆ ಇವತ್ತು ಒಬ್ಬರು ಒಳ್ಳೆಯ ಕನ್ಸ್ಟ್ರಕ್ಷನ್ಸ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನೋಡಿ ಇಲ್ಲಿ ಯಶಸ್ ಅವರಿದ್ದಾರೆ DMY ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರೇ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾನು ಮೊದಲಿಗೆ ಹೇಳೋಕೆ ಇಷ್ಟಪಡ್ತೀನಿ ಇದೊಂದು ಬೆಳಕಿನ ಮನೆ ಸಣ್ಣ ಬೆಳಕಿನ ಮನೆ ಅಲ್ಲ ದೊಡ್ಡ ಬೆಳಕಿನ ಮನೆ ಒಳಗಡೆ ಯಾವುದೇ ಲೈಟ್ ಇಲ್ಲ ಅಂದರೂ ನಿಮಗೆ ಏನು ಲೈಟ್ ಅವಶ್ಯಕತೆನೇ ಇಲ್ಲ ಮೇಲ್ಗಡೆ ಇರುವಂತಹ ಸನ್ಲೈಟೇ ಇಡೀ ಮನೆಗೆ ಬೆಳಕಾಗಿ ಪರಿವರ್ತನೆ ಆಗುತ್ತೆ ಅದು ಹೆಂಗಿದೆ ಅಂತ ಹೇಳಿದ್ರೆ ನೀವು ಒಳಗಡೆ ನೋಡಬೇಕು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಒಂದಿನ ವಿಚಾರ ಎರಡನೇ ವಿಚಾರ ನೀವೇನಾದರೂ ಮನೆ ಕಟ್ಟಬೇಕು ಸೈಟ್ ಇಲ್ಲ ಅಂತ ಹೇಳಿದ್ರೆ ಅಥವಾ ಮನೆ ಕಟ್ಟಬೇಕು ಸೈಟ್ ಇದೆ ಆದರೆ ನನಗೆ ಸರಿಯಾದ ದುಡ್ಡು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲೋನನ್ನು ಕೂಡ ಇವರೇ ಸ್ವತಃ ನಿಂತು ಮಾಡಿಕೊಡ್ತಾರೆ ಸೈಟ್ ಇಲ್ಲ ಅಂದರೆ ಅದನ್ನು ಕೂಡ ಪ್ರೊವೈಡ್ ಮಾಡಿಕೊಡ್ತಾರೆ ಜೊತೆಗೆ ಮನೆಯನ್ನು ಕ್ವಾಲಿಟಿಯಾಗಿ ನಿರ್ಮಿಸಿ ಕೊಡ್ತಾರೆ ಎಸ್ ನಿಮ್ಗೇನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆ ಇವರನ್ನು ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಯಾವುದೇ ಬಿಲ್ಡಿಂಗ್ ಈಗ ನಾನೇನು ರಾಜರತ್ನ ನಿಲಯ ಅಂತ ತೋರಿಸ್ತಾ ಇದ್ದೀನಿ ಈ ಬೆಳಕಿನ ಮನೆ ಬೇರೆಯವರಾದರೆ ಸರಿಸುಮಾರು 1 ಕೋಟಿ ರೂಪಾಯಿ ಆಗ್ಬೋದು ಆದರೆ ಕೇವಲ 60 ಲಕ್ಷದಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳೋದೇ ಒಂಥರ ಹೆಮ್ಮೆ ಅಂತ ನನಗನ್ಸುತ್ತೆ ಸರ್ ನನಗೆ ಈ ಮನೆಯ ಕಂಪ್ಲೀಟ್ ಟೂರ್ ಮಾಡಬೇಕೀಗ
ಖಂಡಿತ ಸರ್. ಯಾಕಂತ ಹೇಳಿದ್ರೆ ಅದು ನನ್ಗೆ ಒಳಗೆ ಹೋಗಿ ನಾನು ಏನ್ ನೋಡದೆ ನನಗಂತೂ ಖುಷಿ ಆಯ್ತು. ನನ್ನ ವೃತ್ತಿ ಬದುಕಲ್ಲಿ ನಾನು ಎಷ್ಟೊಂದು ಮನೆಗಳನ್ನು ತೋರಿಸಿದ್ದೀನಿ, ಆದ್ರೆ ಪರಿಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂತಹ ಮನೆ ಇದು ಅಂತ ಹೇಳ್ಬೋದು. ಅದು ನಾನು ಪರ್ಸನಲ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ ಸರ್. ಈಗ ಪ್ರತಿ ಮನೆನೂ ಅಂದ್ರೆ ಒಂದು ಸ್ಕೆಚ್ ರೆಡಿ ಆಗುತ್ತೆ, 3D ಎಲ್ಲರೂ ಕೊಡ್ತಾರೆ, ನೀವು ಕೂಡ ಅದೇ ರೀತಿ ಕೊಟ್ಟಿದ್ದೀರಾ. ನಿಮ್ 3D ಸ್ಟ್ರಕ್ಚರ್ ನಾನು ನೋಡಿದೆ, ನೀವು ಏನ್ ತೋರಿಸಿದಿರಾ ಅದೇ ತರ ನಿರ್ಮಾಣ ಮಾಡಿದ್ರೆ ಏನು ಚೇಂಜಸ್ ಇಲ್ಲ ಅಲ್ವಾ? ಎಸ್ ಸರ್. ಈಗ ನಾವೊಂದು ಪಾಯ ಹಾಕೋದು ಅಂತ ಇರುತ್ತೆ, ಸಿಸ್ಟಮ್ಯಾಟಿಕ್ ಆಗಿರ್ಬೇಕು, ಒಂದು ವಾಸ್ತು ಪ್ರಕಾರ ಇರಬೇಕು. ಆಮೇಲೆ ನಾವು ಏನೇ ಮನೆಯನ್ನ ಕಟ್ಟಿದ್ರು ನೆಕ್ಸ್ಟ್ ಇನ್ ಫ್ಯೂಚರ್ ಒಂದು 100 ವರ್ಷ ಬಾಳಿಕೆ ಬರೋ ರೀತಿ ಇರಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ. ನೀವು ಒಂದು ಪಾಯ ಹಾಕ್ಬೇಕಾದ್ರೆ ಸ್ಟ್ರಕ್ಚರ್ ಡಿಸೈನ್ ಯಾವ ರೀತಿ ಇರುತ್ತೆ ಸರ್ ನಿಮ್ಮಲ್ಲಿ? ಸರ್ ಜನರಲಿ ಮನೆ ಅನ್ನೋದು ಎಲ್ರಿಗೂ ಒಂದು ಕನ್ಸು, ಕಟ್ಟೋದು ಒಂದೇ ಬಾರಿ. ಹೌದು, ಎಷ್ಟೇ ಮನೆಗಳಿದ್ರು ಕೂಡ ಫಸ್ಟ್ ಮನೆ ಅಂತ ಕಟ್ಟೋದು ಕನ್ಸಿಗೆ ಒಂದೇ. ಸೊ ಹಾಗಿದ್ದಾಗ ನಾವು ಸ್ಟಾರ್ಟಿಂಗ್ ಇಂದನೂ ಅಷ್ಟೇ ಫುಟಿಂಗ್ ಇರ್ಬೋದು ಅಥವಾ ನೀವೇನಿ ಪಿಲ್ಲರ್ ಪಾಯ ಅಂತ ಕಡದ್ರಲ್ಲ, ಅದರಿಂದ ಪ್ರತಿ ಒಂದೊಂದು ಕಂಪ್ಲೀಟ್ ಪ್ರೊಸೀಜರ್ ಅಥವಾ ಈಗಿನ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಅಂತ ಏನಿದಾವೆ, ಸ್ಟಾರ್ಟಿಂಗ್ ಫ್ರಮ್ ಒಂದು ರೆಡಿ ಮಿಕ್ಸ್ ಕಾಂಕ್ರೀಟ್ ಅಂತ ನಾವು ಕರಿತೀವಿ. ಅಂದ್ರೆ ನಾರ್ಮಲ್ ಆಗಿ ಮನುಷ್ಯರೇ ಮಿಕ್ಸ್ ಮಾಡುವಂತದ್ದು ಮ್ಯಾನ್ಯುಯಲ್ ಕಾಂಕ್ರೀಟ್. ಈಗ ಮಿಷನ್ ಎಲ್ಲ ಬಂದಿದೆಯಲ್ಲ, ಅದು ಇರೋದಿಲ್ವಾ? ಅದು ಇರಲ್ಲ ಸರ್. ಈಗೆಲ್ಲ ಕಂಪ್ಲೀಟ್ ರೆಡಿ ಮಿಕ್ಸ್ ಕಾಂಕ್ರೀಟ್ ಅಲ್ಲಿ ನಾವು ಮಾಡರ್ನ್ ಟೆಕ್ನಿಕ್ಸ್ ಆಗಿ ಇದನ್ನ ಪ್ರತಿಯೊಬ್ರು ಸದ್ಬಳಕೆ ಮಾಡ್ಕೋಬೇಕು. ಖಂಡಿತ. ಇದು ಏನ್ ಪಾಸಿಟಿವ್, ಇದು ಏನ್ ಪ್ಲಸ್? ಸರ್ ಕಾರಣ ಇಷ್ಟೇ ಸರ್. ಈಗ ಮ್ಯಾನ್ಯುಯಲ್ ಕಾಂಕ್ರೀಟ್ ಅಲ್ಲಿ ಏನಾಗುತ್ತೆ, ನೀವೇ ನೋಡಿದಂಗೆ ಈ ಲೇಬರ್ಸ್ ಗಳು ತಗೊಂಡ್ ಬಂದು ನೀರ್ನ ಹಾಕೋದಾಗ್ಲಿ ಅಥವಾ ಎಂಸ್ಯಾಂಡ್ ಹಾಕೋದಾಗ್ಲಿ ಅಥವಾ ಸಿಮೆಂಟ್ ನ ಮಿಕ್ಸ್ ಮಾಡೋದಾಗ್ಲಿ ಮಾಡ್ತಿರ್ತಾರೆ. ಸೊ ಇದರಲ್ಲಿ ಪ್ರಪೋರ್ಷನ್ ಅನ್ನೋದು ನಾವು ಗ್ಯಾರಂಟಿಯಾಗಿ ಇಟ್ಕೊಳಕ್ಕಾಗಲ್ಲ. ಇಷ್ಟೇ ಪ್ರಪೋರ್ಷನ್ ಆಗ್ತಾ ಇದೆ ಅನ್ನೋದನ್ನ ನಾವು ಅದನ್ನ ತೂಕ ಹಾಕಕ್ ಆಗೋದಿಲ್ಲ. ಸೊ ವೆರಾಸ್ RMC ಅನ್ನೋದು ಹೇಗಿರುತ್ತೆ ಅಂದ್ರೆ ಪ್ರಪೋರ್ಷನ್ 100% ಅಕ್ಯುರೇಟ್ ಆಗಿರುತ್ತೆ. ಸೊ ಈ ಕಾಂಕ್ರೀಟ್ ನಾವು ಬಹುಶಃ ನಾವು ಈ ಅಡಿಗೆ ಊಟಗಳಿಗೆ ನಾವು ಕಂಪೇರ್ ಮಾಡ್ತೀವಿ. ಈ ಅಡಿಗೆ ಊಟದಲ್ಲಿ ಹೇಗೆ ನಿಮ್ಗೆ ಒಂದು ಉಪ್ಪು ಅಥವಾ ಒಂದು ಖಾರ ಜಾಸ್ತಿ ಆದ್ರೆ ವ್ಯತ್ಯಾಸಗಳಾದ್ರೆ ನಿಮ್ಗೆ ಊಟ ಮಿಕ್ಸಿಂಗ್ ಅದೇ ರೀತಿ ಕಾಂಕ್ರೀಟ್ ನಲ್ಲೂ ಹಾಗೆ ಸರ್. ಇಷ್ಟೇ ಪ್ರಪೋರ್ಷನ್ ಇರಬೇಕು, ಇಷ್ಟೇ ಪ್ರಪೋರ್ಷನ್ ವಾಟರ್, ಇಷ್ಟೇ ಪ್ರಪೋರ್ಷನ್ ಸಿಮೆಂಟ್ ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಇದ್ರಲ್ಲೂ ಕೂಡ ಏನೇ ವ್ಯತ್ಯಾಸಗಳಾದ್ರೂ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಮೇ ಬಿ ಫ್ಯೂಚರ್ ನಲ್ಲಿ ಅದ್ರಲ್ಲಿ ಬಂದಂತ ಕ್ರ್ಯಾಕ್ ಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಗೊತ್ತಾಗತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ನಾವು ಈ RMC ಟೆಕ್ನಿಕ್ ನ ಯೂಸ್ ಮಾಡ್ತೀವಿ. ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಒಂದು ಬಿಲ್ಡಿಂಗ್ ಅಲ್ಲೂ ಕೂಡ ನಾವು ಕಂಪ್ಲೀಟ್ ಆಗಿ ರೆಡಿ ಮಿಕ್ಸ್ ಕಾಂಕ್ರೀಟ್ ಅಲ್ಲೇ ಅದು ಅಪ್ರೂವ್ಡ್ RMC ಗಳಿಂದಾನೇ ನಾವು ಕಾಂಕ್ರೀಟ್ ನ ಬಳಕೆನ ಮಾಡ್ತೀವಿ. ಎಸ್ ಸರ್. ಈಗ ರೋಡ್ ಗಿಂತ ಒಂದಿಷ್ಟು 1.5-2 ಫೀಟ್ ಹೈಟ್ ಮಾಡಿದಿರಾ. ಹೌದು. ಕಾರಣ ಮುಂದೆ ರೋಡ್ ಆದ್ರೂ ಕೂಡ ಮನೆ ಲೆವೆಲ್ಗೆ ಬರುತ್ತೆ ಅನ್ನೋದು, ಮತ್ತೆ ನೀರಿನ ಏನಾದ್ರೂ ಯೂಸೇಜ್ ಮಾಡಿದ್ರು ಕೂಡ ಅದು ಕೆಳಗಡೆ ಹೋಗ್ಬೇಕು ಅನ್ನೋದು ಇರುತ್ತಲ್ವಾ? ಸೊ ಈಗಿನ ದಿನಗಳಲ್ಲಿ ನೀವೇ ನೋಡ್ತೀರಾ ಸರ್, ಮಳೆ ಬಂದ್ರೆ ಎಲ್ಲ ಮನೆಗಳಿಗೆ ನೀರ್ ನುಗ್ಗೋದು ಒಂದು ಕಾಮನ್ ಇಶ್ಯೂಸ್ ಗಳಾಗ್ತದೆ. ಸೊ ಅದು ಅಲ್ದಿರ ಇದು ರೋಡಿನ ಕಂಪ್ಲೀಟ್ ಆಗಿ ಫಿನಿಶ್ ಆಗಿಲ್ಲ. ಸೊ ಇದೊಂದು ಬರೀ ಮಣ್ ರೋಡ್ ಇರೋದ್ರಿಂದ ಸೊ ಟಾರ್ ಆಗ್ಬೋದು, ಕಾಂಕ್ರೀಟ್, CC ರೋಡ್, ಯಾವ್ದೇ ರೋಡ್ ಹಾಕಿದ್ರು ಕೂಡ ಮನೆ ಯಾವತ್ತಿಗೂ ಎತ್ತರದಲ್ಲಿ ಇರ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಅದು ವಾಸ್ತು ಪ್ರಕಾರನೂ ಅಷ್ಟೇ ತುಂಬಾ ಪ್ಲಸ್ ಅದು. ಅಂಡ್ ನೀರು ಯಾವ್ದೇ ರೀತಿಯಾಗಿ ಮನೆ ಒಳಗಡೆ ನುಗ್ಗೋದಿಲ್ಲ ಅನ್ನೋ ಒಂದು ಪಾಯಿಂಟ್ ಗೋಸ್ಕರ ನಾವು ಈ ರೀತಿ ಹೈಟ್ ಮಾಡ್ಕೊಂಡಿದ್ದೀವಿ. ನೋಡಿ ವೀಕ್ಷಕರೇ, ಒಳಗಡೆ ಬನ್ನಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇದು ಹೈಟ್ ಆಗಿದೆ. ಇದೊಂದು ಕಾರ್ ನಿಲ್ಸೋದಕ್ಕೆ ಚಿಕ್ಕದಾಗಿ ಒಂದು ಸ್ಪೇಷಿಯಸ್ ಜಾಗ. ಸರ್ ಇದೀಗ ಟೋಟಲ್ ವಿಸ್ತೀರ್ಣ ಎಷ್ಟಿದು? ಸರ್ ಟೋಟಲ್ ಇದು 30/46. 30/46. ನೋಡಿ 30-40 ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಆದ್ರೂ 60 ಲಕ್ಷದಲ್ಲಿ ನೀವು ಕಂಪ್ಲೀಟ್ ಆಗಿದೆ. ಇಂಟೀರಿಯರ್ ಸೇರಿನ ಅದು ಹೇಗೆ ಎಲ್ಲ ಸರ್? ಈಗ ನೀವು ಈ ವಿಡಿಯೋದಲ್ಲಿ ಅಥವಾ ಈ ಬಿಲ್ಡಿಂಗ್ ಅಲ್ಲಿ ಏನ್ ನೋಡ್ತಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಇನ್ಕ್ಲೂಡ್ ಮಾಡಿ ನಾವು ಮಾಡ್ಕೊಡ್ತೀವಿ. ಈ DMY ಕನ್ಸ್ಟ್ರಕ್ಷನ್ಸ್ ಅವರ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ, ಅದನ್ನ ಇಲ್ಲೇ ಹೇಳ್ಬಿಡೋಣ. 10 ಲಕ್ಷ ರೂಪಾಯಿಗೂ ನೀವು ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ. ಹೌದಾ? ನಾವು ಈ ಪ್ರೀಕಾಸ್ಟ್ ಕಾನ್ಸೆಪ್ಟ್ ಅಂತ ಅನ್ಬಿಟ್ಟು ಒಂದು ಹೊಸಕೋಟೆನಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಗಳು ಮಾಡಿದೀವಿ. ಅದೇಗೇನಂತಂದ್ರೆ ಎಲ್ಲಾರ್ಗು ಒಂದು ಮನೆ ಅನ್ನೋದು ಆಗ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಬೇರೆ ಒಂದು ರೀತಿನಲ್ಲಿ ಮನೆಗಳನ್ನ ಕಟ್ಕೊಟ್ಟು ಜಸ್ಟ್ ಒಂದು 1 ಅಥವಾ 2 ಬೆಡ್ರೂಮ್ ಹೌಸ್ ಇರೋಂತ ಒಂದು 600 ಸ್ಕ್ವೇರ್ ಫೀಟ್ ಇರೋ ಮನೆ ಕೇವಲ 10-12 ಲಕ್ಷಕ್ಕೆ ಮುಗಿದೋಗ್ತದೆ. 10-12 ಲಕ್ಷ ರೂಪಾಯಿಯಲ್ಲೂ ಕೂಡ ಇವರು ಮನೆಯನ್ನ ನಿರ್ಮಿಸಿ ಕೊಡ್ತಾರೆ. ಅಂದ್ರೆ ಅದ್ರ ವಿಸ್ತೀರ್ಣ ಮತ್ತೆ ನಿಮ್ಗೆ ಫ್ಲೋರ್ ವೈಸ್ ಅಲ್ಲಿ ಅದು ಡಿವೈಡ್ ಆಗುತ್ತೆ. ಆದ್ರೆ ಒಂದು 10 ಲಕ್ಷದಲ್ಲೂ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಇವ್ರನ್ನ ನೀವು ಸಂಪರ್ಕ ಮಾಡಬಹುದು. ಸರ್ ಈಗ ಈ ಮನೆ ವಿಚಾರಕ್ಕೆ ಬಂದ್ರೆ, ಇದು ಈಗ ಇಲ್ಲೊಂದು ರೂಮ್ ಇದೆ, ಇದು ಏನಿದು ಸರ್? ಇದು ಆಫೀಸ್. ಈಗ ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತ ಹೇಗೆ? ಹೌದು, ಕ್ಲೈಂಟ್ ಗೆ ಇಲ್ಲೊಂದು ಇದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು 30-45 ಜಾಗದಲ್ಲಿ ಒಂದು 2 ಬೆಡ್ರೂಮ್ ಮನೆ ಬಂದು, ರೆಂಟೆಡ್ ಹೌಸ್ ಬಂದು, ಒಂದು ಆಫೀಸ್ ಬಂದು, ಒಂದು ಪಾರ್ಕಿಂಗ್ ಬಂದು, ಒಂದು ಬೈಕ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿ. ಈ ಕಡೆ ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಒಂದು 2 ಬೈಕ್ ಅನ್ನ ಆರಾಮಾಗಿ ನಿಲ್ಸ್ಕೋಬಹುದು. ಈ ಕಡೆಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು 2 BHK ಮನೆ ಇದೆ. ಸೊ ಅದನ್ನ ನೋಡ್ಕೊ ಬರೋಣ. ಸರ್ ಈಗ ಇದು ಪೂರ್ವಕ್ಕೆ ಅಲ್ವಾ? ಇದು ಹೌದು ಸರ್, ಇದು ಎಲ್ಲ ಮನೆನೂ ಪೂರ್ವಕ್ಕೆ ಇದೆ ಬಾಗಿಲು. ಹೌದು, ಎಲ್ಲ ಬಾಗಿಲುಗಳು ಪೂರ್ವಕ್ಕೆ. ಓಕೆ, ವಾಸ್ತು ಪ್ರಕಾರವಾಗಿ ನೀವು ವಾಸ್ತುನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ನಾವಾಗಲ್ಲ. ಓಕೆ, ಬನ್ನಿ ಸರ್. ಈ ಮನೆ ಇಂಟೀರಿಯರ್ ಇರ್ಬೋದು ಅಥವಾ ಆ ಪಕ್ಕದ ರೂಮ್ ಅಲ್ಲಿ ನಾವೇನ್ ನೋಡಿದ್ವಿ, ವಾಲ್ ಪೇಪರ್ ಇರ್ಬೋದು, ಅದೆಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲೇ ಬರೋದಾ? ಎಲ್ಲ ನಮ್ದ್ರಲ್ಲೇ ಇನ್ಕ್ಲೂಡ್ ಆಗಿದೆ. ಓಕೆ. ಈ ಇಂಟೀರಿಯರ್ ವರ್ಕ್ ಅಲ್ಲಿ
ಈ ಕಲರ್ ಕಾಂಬಿನೇಷನ್ ಇರ್ಬೋದು ಅಥವಾ ಈ ಪೇಂಟಿಂಗ್ ಅಲ್ಲಿ ಕಲರ್ ಕಾಂಬಿನೇಷನ್ ಇದೆಲ್ಲ ನಿಮ್ದೇ ಇರುತ್ತೆ? ಇಲ್ಲ ಸರ್, ಇದು ಕ್ಲೈಂಟ್ ಜೊತೆ ಕುತ್ಕೊಂಡು ನಾವು ಡಿಸೈಡ್ ಮಾಡೋಂಥ ಫ್ಯಾಕ್ಟರ್ಸ್ ಗಳು, ಟೈಲ್ಸ್ ಆಗಿರ್ಲಿ, ನಾವು ವಾರ್ಡ್ರೋಬ್ ಇಂಟೀರಿಯರ್ಸ್ ಆಗಿರ್ಲಿ, ಲ್ಯಾಮಿನೇಟ್ಸ್ ಕಲರ್ ಆಗಿರ್ಲಿ, ಪೇಂಟ್ ಕಲರ್ ಆಗಿರ್ಲಿ, ಇದೆಲ್ಲ ಒಂದು ಕ್ಲೈಂಟ್ ಕೂಡ ಇಂಟರ್ಫಿಯರ್ ಆಗಿ ಹೇಳ್ತಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ. ಅವ್ರ ಕಲರ್ ಸೆಲೆಕ್ಷನ್ಸ್ ಪ್ರಕಾರ ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ, ಇದನ್ನ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೆಲೆಕ್ಷನ್ಸ್ ಅಗೇನ್ ಅವ್ರು ಇನ್ವಾಲ್ವ್ ಆಗಿ ನಾವು ಮಾಡೋದು. ನೋಡಿ, ಇದು ಅಡುಗೆ ಮನೆ. ಇಲ್ಲಿಗೆ ಬಂದ್ರೆ ದೇವ್ರ ಮನೆ ಇದೆ, ಕಂಪ್ಲೀಟ್ ಟೀ ಕುಡ್ ಎಲ್ಲ. ಈ ಮನೆ ಮೇಲ್ಗಡೆ ಹೋದ್ರೆ ಹೌದು, ಅದು ರೆಂಟ್ ಹೌಸ್ ಅಲ್ವಾ ಇದು? ಸರ್, ರೆಂಟ್ ಹೌಸ್ ಆದ್ರೂ ಕೂಡ ಮೈನ್ ಡೋರ್, ಪೂಜಾ ಡೋರ್ ಬಂದು ಕಂಪ್ಲೀಟ್ ಟೀ ಕುಡ್. ಓಕೆ, ಇಲ್ಲಿ ಬಂದ್ರೆ ನಿಮ್ಗೆ ಒಂದು ರೂಮ್ ಇದೆ ನೋಡಿ. ಇಲ್ಲಿ ಈ ವಾರ್ಡ್ ರೂಫ್ ಇರ್ಬೋದು ಅಥವಾ ಈ ಯೂಸ್ ಮಾಡಿರುವಂತಹ ಟೈಲ್ಸ್ ಗಳಿರ್ಬೋದು, ಇವೆಲ್ಲ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಮನ್ಸಿಗೆ ಒಂದು ಮೈಲ್ಡ್ ಆಗಿದೆ, ಕೆಲವು ಬೆಳಕು ಅಬ್ಸರ್ವ್ ಮಾಡ್ತಾರೆ, ಅದಕ್ಕೋಸ್ಕರನೇ ಆ ಪಾಸಿಟಿವಿಟಿ ನಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲೊಂದು ರೂಮ್ ಇದೆ ಅಲ್ವಾ? ಇಲ್ಲೊಂದು ರೂಮ್ ಇದೆ ಸರ್. ಓಕೆ ನೋಡಿ, ಇದು ರೆಂಟ್ ಹೌಸ್ ಇದು, ಆದ್ರೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ, ಯಾವುದು ಇಲ್ಲ. ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಎಸ್, ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಯೂಶಲಿ ಈ ಬಾತ್ರೂಮ್ ಗಳಲ್ಲಿ ರೆಂಟೆಡ್ ಹೌಸ್ ಅಂತ ಏನ್ ಮಾಡ್ತಾರೆ, 5 ಅಡಿ 6 ಅಡಿ 7 ಅಡಿಗೆ ಟೈಲ್ಸ್ ಗಳನ್ನ ಫಿನಿಶ್ ಮಾಡ್ಬಿಡ್ತಾರೆ. ಬಟ್ ನೀವು ನೋಡ್ತಾ ಇರ್ಬೋದು, ಸೀಲಿಂಗ್ ಹೈಟ್ ವರ್ಗು ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ವಾಲ್ ಕ್ಲಾಡಿಂಗ್ ಟೈಲ್ಸ್ ಮಾಡ್ಕೊಟ್ಟಿದ್ದಾರೆ. ರೆಂಟೆಡ್ ಹೌಸ್ ಆದ್ರೂ ಕೂಡ ಅವ್ರ ನಾಳೆ ದಿನ ಎಲ್ಲೂ ಮೇಂಟೆನೆನ್ಸ್ ಅಂತ ಇನ್ನೊಂದಂತ ಹೇಳಿ ತೊಂದರೆ ಆಗದೆ ಇಲ್ಲಿ ಕ್ಲೀನ್ ಮಾಡ್ಕೊಳಕ್ ಈಸಿ ಆಗ್ಲಿ ಅಂತ ಹೇಳಿ ಎಲ್ಲಾ ವಾಶ್ರೂಮ್ಸ್ ಸೀಲಿಂಗ್ ಹೈಟ್ ವರ್ಗು ಟೈಲ್ಸ್ ಯೂಸ್ ಮಾಡಿದ್ರು. ಕರೆಕ್ಟ್. ನೀರು ಸೇರಿದ್ರೆ ಅಥವಾ ಏನಾದ್ರು ಆದ್ರೂ ಏನಾಗಲ್ಲ, ಕ್ಲೀನ್ ಮೇಂಟೆನೆನ್ಸ್ ಈಸಿ ಇರುತ್ತೆ, ಕ್ಲೀನ್ ಆಗಿರುತ್ತೆ. ಓಕೆ ಸರ್, ಈಗ ಈ ಮನೆ ರೆಂಟ್ ಹೌಸ್, ಮೇಲ್ಗಡೆ ಇರೋದು ಓನರ್ ಹೌಸ್. ಹೌದು ಸರ್. ಆ ಓನರ್ ಹೌಸ್ ಅನ್ನ ನಿಜವಾಗ್ಲೂ ನೋಡ್ಬೇಕನ್ಸುತ್ತೆ ಸರ್, ಮತ್ತೆ ನೋಡ್ಬೇಕನ್ಸುತ್ತೆ. ಯಾಕಂದ್ರೆ ಅಲ್ಲಿ ಇಲ್ಲದೆ ಇರೋದು ಅಂಶಗಳೇ ಇಲ್ಲ. ಮತ್ತೆ ತುಂಬಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆಗಳನ್ನು ಮಾಡಿರೋದನ್ನು ನಾನು ನೋಡಿದ್ದೀನಿ. ಆದ್ರೆ ಇಲ್ಲಿ ಕೇವಲ 60 ಲಕ್ಷದಲ್ಲಿ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ನೀವು ಮಾಡ್ಕೊಟ್ಟಿದ್ದೀರಾ. ಆ ಮನೆಯನ್ನು ಈಗ ನೋಡ್ಕೊಂಡು ಬರೋಣ ಸರ್. ಇಲ್ಲಿಗ ನೀವು ಮೇಲ್ ಹತ್ತೋದಕ್ಕೆ ಸ್ಪೇಸ್ ಇಟ್ಟಿದ್ದೀರಲ್ಲ, ಇದು ಎಷ್ಟು ಸ್ಪೇಸ್ ಇದು ಸರ್? ಇದು 3 ಫೀಟ್ ಬರುತ್ತೆ. 3 ಫೀಟ್ ಬರುತ್ತೆ. ಅಂಡ್ ಈ ಸ್ಟೆಪ್ಸ್ ಗಳಿಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದೀವಿ. ಅಂಡ್ ಆ ಕಡೆ ಈ ಕಡೆ ನೀವೇ ನೋಡಿದಂಗೆ SS ನ ರೈಲಿಂಗ್ಸ್ ಯೂಸ್ ಮಾಡಿದ್ವಿ ಸರ್. ಇದು ACP ಶೀಟ್ಸ್ ಅಂತ ಕರಿತೀವಿ. ಸೊ ಇದು ಕಂಪ್ಲೀಟ್ ವುಡನ್ ಫೀಲ್ ಬರ್ಲಿ ಅಂತ ಹೇಳಿ, ಆಕ್ಚುಲಿ ವುಡ್ ಅಲ್ಲ, ಅದು ACP ಶೀಟ್ಸ್. ಹೊರಗಡೆ ಎಲ್ಲಾ ತರ ವೆದರ್ ಗಳಿಗೂ ಅದು ಅಡ್ಜಸ್ಟ್ ಆಗ್ಲಿ ಅಂತ ಹೇಳಿ ACP ಶೀಟ್ಸ್ ನ ಯೂಸ್ ಮಾಡಿ ಮೇಲ್ಗಡೆ ಡಿಸೈನ್ ಪರ್ಪಸ್ ಹಾಕಿದೀವಿ. ಅಂಡ್ ಇದೆಲ್ಲ ಸ್ಪಾಟ್ ಲೈಟ್ಸ್, ಅಲ್ಲಿ ನೋಡ್ತಾ ಇರ್ಬೋದು ಸರ್ವೆಲೆನ್ಸ್ ಕ್ಯಾಮ್ರಾಸ್, ಈ CCTV ಕ್ಯಾಮ್ರಾಸ್ ಕೂಡ ನಾವೇ ಮಾಡಿಸ್ಕೊಟ್ಟಿವಿ. ಇಲ್ಲಿ ಯಾವುದೇ ಬೇರೆಯವ್ರು ಮಾಡೋ ಅವಶ್ಯಕತೆ ನಾವು ನಮ್ ಈ ಬಿಲ್ಡಿಂಗ್ ಅಲ್ಲಿ ಬಹುಶಃ ನೀವು ಯಾವ್ದೇ ಮನೆ ಕಟ್ಸ್ಬೇಕಂತಂದ್ರೆ ಯಾವ್ದಕ್ಕೂ ಕೂಡ ಇನ್ನೊಬ್ರನ್ನ ಕರೆಯಂತ ಅವಶ್ಯಕತೆ ಇರಲ್ಲ. ಎಲ್ಲ ನೀವೇ ಮಾಡ್ಕೊಡ್ತೀರಾ. ಇದು ಕಂಪ್ಲೀಟ್ ನೀವು ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲೂ ಕೂಡ ಎಲ್ಲೂ ವಾಲ್ ಕಾಣ್ತಾ ಇಲ್ಲ, ಕಂಪ್ಲೀಟ್ ಎಲ್ಲ ವಾಲ್ ಕ್ಲಾಡಿಂಗ್ ಎಲ್ಲ ಕ್ಲೋಸ್ ಮಾಡಿದೀವಿ. ಸೊ ಕಂಪ್ಲೀಟ್ ಟೈಲ್ಸ್ ಯೂಸ್ ಮಾಡಿ ವಾಲ್ ಕ್ಲಾಡಿಂಗ್. ಒಂದೊಂದು ಸ್ವಿಚಸ್ ಕೂಡ ಕ್ವಾಲಿಟಿ ಆಗಿರೋದು ಹಾಕಿದಿರಾ ಸರ್? ಲಿಶಾ ಅದು ಯೂಸ್ ಮಾಡಿ ಎಲ್ಲ ಗ್ಲಾಸ್ ಪ್ಯಾನಲಿಂಗ್ ಹಾಕಿದೀವಿ. ಬನ್ನಿ ಸರ್, ಈಗ ಓನರ್ ಮನೆ ಒಳಗಡೆ ಹೋಗೋಣ. ಬನ್ನಿ ಸರ್. ಸೊ ಈಗ ಗೃಹ ಪ್ರವೇಶ ಆಗಿದೆ ಅಲ್ವಾ ಈ ಮನೆ? ಆಗಿದೆ ಸರ್, ಇದು ಲಾಸ್ಟ್ ವೀಕ್ ಅಷ್ಟೇ ಗೃಹ ಪ್ರವೇಶ ಆಗಿದೆ. ಬೋರ್ ಇದೆಯಾ ಸರ್ ಈ ಮನೆಗೆ? ಹೌದು, ಮನೆಯೊಳಗಡೆ ಬೋರ್ ಇದೆ ಕೆಳಗಡೆ. ಇದು ಕಂಪ್ಲೀಟ್ಲಿ ಟೀ ಕುಡ್. ಇಲ್ಲಿ ಹಿಂದೆ ಹಳೆ ಮನೆಗಳಲ್ಲೆಲ್ಲ ಇರ್ತಾ ಇತ್ತು ನೋಡಿ, ದೇವರ ವಿಗ್ರಹಗಳು, ಕೆತ್ತನೆಗಳು, ಇಲ್ಲಿಯೂ ಕೂಡ ಅದಿದೆ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ನೋಡಿ, ಇಲ್ಲೂ ಕೂಡ ಸ್ಕೈಲೈಟ್ಸ್ಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ನೋಡಿದ್ರೆ ನಾವೇನೋ ಲೈಟ್ ಹಾಕೊಂಡು ಶೂಟ್ ಮಾಡ್ತಿದೀವೇನೋ ಅಂತ ಅನ್ನಿಸ್ಬಹುದು. ಆದ್ರೆ ಯಾವುದೇ ಲೈಟಿಂಗ್ ಅನ್ನ ನಾವು ಈ ಮನೆಗೆ ನಾವಂತೂ ಬಳಕೆ ಮಾಡಿಲ್ಲ. ಯಾಕಂದ್ರೆ ನೇಚರ್ ಒಂದಿಷ್ಟು ಲೈಟ್ ಅನ್ನ ನಮ್ಮ ಪ್ರಕೃತಿ ತತ್ವ ಕೊಟ್ಟಿದೆ, ಅದನ್ನ ಇವರು ಯೂಸ್ ಮಾಡ್ಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸರ್, ಇದು ಲಾಕಿಂಗ್ ಸಿಸ್ಟಮ್ ಬೇರೆ ತರ ಇದೆ. ಈಗ ನಾವು ಬೇರೆ ಮನೆ ಹೋದ್ರೆ ಹಿಂಗ್ ಹ್ಯಾಂಡಲ್ ಇರುತ್ತೆ, ಇದೇನಿದು ಸರ್? ಇದು ಕಂಪ್ಲೀಟ್ಲಿ ಹೋಮ್ ಆಟೋಮೇಟೆಡ್ ಡೋರ್ ಅಂತ ಕರಿಬಹುದು, ಅಥವಾ ಇದು ಸ್ಮಾರ್ಟ್ ಲಾಕ್ ಅಂತಾನು ಕರಿಬಹುದು. ಇದರಲ್ಲಿ ಫಿಂಗರ್ ಪ್ರಿಂಟ್, ಕ್ಯಾಮೆರಾ ಸೆನ್ಸರ್ ಇರುತ್ತೆ, ಐರಿಸ್ ಸ್ಕ್ಯಾನರ್ ಇರುತ್ತೆ, ಮತ್ತೆ ಕಾರ್ಡ್ ಇರುತ್ತೆ, ಕೀನು ಸಹ ಇರುತ್ತೆ. ಈಗ ನಿಮ್ ಕೈಯಲ್ಲಿರೋ ಕಾರ್ಡ್ ಇದೆ. ಪಾಸ್ವರ್ಡ್ ಅಲ್ಲೂ ಕೂಡ ಓಪನ್ ಮಾಡಬಹುದು. ಜಸ್ಟ್ ಈಗ ಹಿಂಗ್ ಪ್ರೆಸ್ ಮಾಡಿದ್ರೆ ಓಪನ್ ಆಯ್ತು. ಅನ್ಲಾಕ್ ಆಗಿ ಅದೇ ಮೂವ್ ಆಗುತ್ತೆ ಸ್ವಲ್ಪ. ಹೌದು. ಸೊ ಇನ್ ಕೇಸ್ ನಾವಿಲ್ಲ ಅಂತಂದ್ರು ಫೋನ್ ಇಂದ ಕೂಡ ಡೋರ್ ನ ಓಪನ್ ಮಾಡಬಹುದು. ಹೌದಾ? ಓ, ಯಾರಾದ್ರೂ ಬಂದ ಗೆಸ್ಟ್ ಬಂತು ಅಂತಂದ್ರೆ ಸೊ ಅವ್ರು ಜಸ್ಟ್ ನಮ್ ಕಾಲ್ ಮಾಡ್ತಾರೆ, ನಾವ್ ಆಕ್ಸೆಸ್ ಕೊಟ್ರೆ ಆಟೋಮೆಟಿಕ್ ಫೋನ್ ಕನೆಕ್ಟ್ ಆಗಿರುತ್ತೆ ಈ ಒಂದು ಡಿವೈಸ್. ಸೊ ಇದು ಓಪನ್ ಆಗುತ್ತೆ. ಅದೇ ಓಪನ್ ಆಗುತ್ತೆ, ಯಾರು ಮನೇಲಿ ಇರ್ಬೇಕಾಗಿರೋ ಅವಶ್ಯಕತೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಸ್, ಮನೆ ಒಳಗಡೆ ಬಂದ್ರಲ್ಲ, ಹಂಗೆ ಮುಂದಕ್ಕೆ ಬನ್ನಿ ನೋಡಿ. ಇದು ದೇವರ ಮನೆ. ಬಹುಶಃ ದೇವಸ್ಥಾನದಲ್ಲಿ ಇರುವ ಹಾಗೆ ಇಲ್ಲಿ ಒಂದು ಮರದ ಕೆತ್ತನೆಯನ್ನ ಇಟ್ಟಿದ್ದಾರೆ. ಹೊರಗಡೆ 2 ಕಂಬಗಳನ್ನು ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನೋಡಿ, ಒಂದೇ ಫೋಟೋವನ್ನು ಇಟ್ಟಿದ್ದಾರೆ. ಈಗಷ್ಟೇ ಗೃಹ ಪ್ರವೇಶ ಆಗಿರುವಂತದ್ದು ಇವರದ್ದು. ಸೊ ನಿಮ್ಮ ವರ್ಕ್ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸೇಷನ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸರ್. ಅದೊಂದು ಸತ್ಯ. ಕಂಪ್ಲೀಟ್ ಹ್ಯಾಂಡ್ ಕಾರ್ವಿಂಗ್ ಮಾಡಿ ಕಂಪ್ಲೀಟ್ ಇದೇನ್ ನೋಡಿದ್ರೆ ಇದೆಲ್ಲ ಟೀ ಕುಡ್. ಓಕೆ. ಅಲ್ಲ ಸರ್, ಈ ಬಜೆಟ್ ಅಲ್ಲಿ ಇದನ್ನೆಲ್ಲ ಕೊಡೋಕ್ ಆಗುತ್ತಾ ಅಂತ? ಮಾಡಿದ್ದೀವಿ ಸರ್, ಮಾಡ್ತೀವಿ ಖಂಡಿತ. ನಿಮ್ಗೆ ಯಾಕಂದ್ರೆ ಎಲ್ರಿಗೂ ದೇವ್ರ ಮನೆ ಅನ್ನೋದು, ಸ್ಪೆಷಲಿ ದೇವ್ರ ಮನೆ ಅಂಡ್ ಕಿಚನ್, ಯಾವ್ದು ಹೇಗಿರ್ಲಿಲ್ಲ ಅಂದ್ರೂ ಮನೆಯಲ್ಲಿರೋ ಹೆಂಗಸರುಗಳಿಗೆ
ಇದು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಇವ್ರದ್ದು ಅದೇ ರಿಕ್ವೆಸ್ಟ್ ಇತ್ತು, ದೇವ್ರ ಮನೆ ನಂಗೆ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿ. ಅವ್ರ ರಿಕ್ವೆಸ್ಟ್ ಅನ್ನ ನಾವು ಯಾವ್ದೇ ರೀತಿ ಕಡಿಮೆ ಮಾಡಿಲ್ಲ. ಇನ್ನೆರಡು ಫ್ಯಾಕ್ಟ್ ಇದೆ ಈ ಮನೇಲಿ, ಹಂಗೆ ರಿವರ್ಸ್ ತಿರುಗಿದ್ರೆ ನೋಡಿ ಅಲ್ಲಿ. ಎಸ್, ಅದನ್ನ ಏನಂತ ಕರೀತಾರೆ ಸರ್ ಇದನ್ನ? ಇದು ಫೌಂಟೇನ್ ಸರ್, ಫೌಂಟೇನ್ ಇದೆ. ಬೇಕಾದ್ರೆ ಅವರು ಕೆಳಗಡೆ ಫಿಶ್ ಹಾಕೊಳ್ಳಿ ಅಂತ ಪ್ರಾವಿಷನ್ ನೋಡಿ. ಇಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ, ನೀರಿನ ಜುಳು ಜುಳು ನಾದ ಮನೆ ಒಳಗಡೆ ನಿನಾದವಾಗಿ ಹೊರಹೊಮ್ಮುತ್ತೆ ನೋಡಿ. ಎಸ್ ಸರ್, ಎಸ್. ಇದೊಂಥರ ಪೀಸ್ ಸರ್, ಮತ್ತೆ ಕೂಲ್. ಹೌದು ಅಲ್ವಾ? ಹೌದು, ಇಡೀ ಮನೆಗೆ ಒಂಥರ ಕೂಲ್ ತಣ್ಣಗಿರುತ್ತೆ ಸರ್, ಮನೆ ಕಂಪ್ಲೀಟ್ ಆಗಿ ತಣ್ಣಗಿರುತ್ತೆ. ನಿಮ್ಮ ಪ್ಯಾಕೇಜ್ ಅಲ್ಲಿ ಇದು ಇತ್ತಾ ಸರ್? ಸರ್, ಇದು ನಾವಿದೆ ಅವ್ರು ಎಕ್ಸ್ಟ್ರಾ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ನನಗೆ ಇದೊಂದು ಹೋಮ್ ಆಟೋಮೇಷನ್, ಸಾರಿ ಇದೊಂದು ಫೌಂಟೇನ್ ಒಂದು ಮಾಡ್ಕೊಡಿ ಅಂತ ಹೇಳಿ. ಅದನ್ನ ನಾವು ಅವ್ರಿಗೆ ಇಲ್ಲಿಗೆ ಬಂದ್ರೆ ಇಲ್ಲೊಂದಿಷ್ಟು ಚಿತ್ರಗಳನ್ನ ಬಿಡ್ತಿದ್ರೆ, ಈ ಚಿತ್ರಗಳನ್ನ ನೋಡಿ ಹೆಂಗಿದೆ ನೋಡಿ. ಇದು ಕಂಪ್ಲೀಟ್ 3D ವಾಲ್ ಆರ್ಟ್ ಅಂತ ಕರಿಬಹುದು. ಇದು ಆರ್ಟಿಸ್ಟ್ ನ ಕರೆಸಿ ಮಾಡ್ಸಿರೋದು. ಡಬಲ್ 8 ವಾಲ್ಗೆ ಪ್ಲೇನ್, ಯೂಶಲಿ ಇಲ್ಲೆಲ್ಲ ಫೋಟೋಸ್ ನ ಹಾಕೊಳ್ಳಕ್ಕೆ ಅಂತ ಅಂದ್ಬಿಟ್ಟು ಪ್ರೊವಿಷನ್ ಮಾಡ್ತಾರೆ. ಸ್ವಲ್ಪ ಈ ಒಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಕೆಳಗಡೆ ಫೌಂಟೇನ್ ಮ್ಯಾಚ್ ಆಗೋ ತರ ಒಂದು 3D ವಾಲ್ ಆರ್ಟ್ ನ ಮಾಡಿಸಿದ್ವಿ. ಇಡೀ ವಾಲ್ಗೆ ಡಿಸೈನ್ ಮಾಡಿದ್ದಾರೆ, ಅದು ಕೂಡ ಸಿಮೆಂಟ್ ಡಿಸೈನ್. ಅದು ಹೌದು, ಕಂಪ್ಲೀಟ್ ಎಲ್ಲ ಸಿಮೆಂಟ್. ಅದು ಯಾವ್ದು POP ಆಗ್ಲಿ ಮತ್ತೊಂದಾಗ್ಲಿ ಕಿತ್ತೋಗೋ ಚಾನ್ಸ್ 100% ಇಲ್ಲ. ಸಿಮೆಂಟ್ ಎಷ್ಟು ಗಟ್ಟಿಯಾಗಿ ಗೋಡೆ ನಿಲ್ಸುತ್ತೋ ಅದೇ ರೀತಿ ಇದಿದೆ. ಎಲ್ಲಿವರೆಗೂ ಬಿಲ್ಡಿಂಗ್ ಇರುತ್ತೆ ಅಲ್ಲಿವರೆಗೂ ಅದು ಇರುತ್ತೆ. ಈಗ ಸಂದೀಪ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಈ ಮನೆಯನ್ನ ಬೆಳಕಿನ ಮನೆ ಅಂತ ಕರೆದ್ರು, ಆದ್ರೆ ಏನಿದು ಎಲ್ಲಿ ಏನು ತೋರಿಸ್ತಿಲ್ಲಲ್ಲ ಅಂತ ಅನ್ಕೋಬಹುದು ಸುಮಾರು ಜನ. ಈಗ ಮುಂದಕ್ಕೆ ಬನ್ನಿ, ಇಲ್ಲಿ ನೋಡಿ, ಇಷ್ಟು ದೊಡ್ಡ ಬೆಳಕಿನ ಕಿಂಡಿನ ನಾನಂತೂ ಬೇರೆ ಮನೆಗಳಲ್ಲಿ ನೋಡಿಲ್ಲ ಸರ್. ಇದೇ ಫಸ್ಟ್ ಟೈಮ್ ತೋರಿಸ್ತಿರೋದು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ. ನೋಡಿ, ಯಾವ ಲೈಟ್ ಅನ್ನು ಹಾಕಿಲ್ಲ ಅನ್ನೋದು ಇದೇ ಮನೆಗೆ ಯಾವ ಲೈಟಿನ ಅವಶ್ಯಕತೆನೂ ಇಲ್ಲ. ನಾವು ಮೇಲ್ಗಡೆ ಹೋಗಿ ಅದನ್ನ ನೋಡೋಣ, ಅದನ್ನ ಇಲ್ಲಿ ಹೇಳಿದೀನಿ. ಆದ್ರೆ ಅದಕ್ಕೂ ಮುಂಚೆ ಅಡುಗೆ ಮನೆಯನ್ನ ತೋರಿಸೋಣ ಸರ್. ಇಲ್ಲಿ ಒಂದಿಷ್ಟು ಸ್ಪೆಷಾಲಿಟಿಗಳಿದೆ, ಅದ್ರ ಬಗ್ಗೆ ಹೇಳಿ ಸರ್. ಈಗ ಅಲ್ಲಿ ನೀರಿನ ಟ್ಯಾಪ್ ಇರಬಹುದು, ಇದು ಕಂಪ್ಲೀಟ್ ಸ್ಮಾರ್ಟ್ ಸಿಂಕ್ ಸರ್ ಇದು. ಓಕೆ, ಸೊ ಇದು ನೋಡಿರ್ತೀರಿ ಯೂಶಲಿ. ಓಹೋ, ಅಂಡ್ ಇದು ಕನ್ಸೀಲ್ಡ್ RO ಯೂನಿಟ್. ನೀವು ನೋಡಿರ್ಬೋದು ಎಲ್ಲಾ ಕಡೆ ಫಿಲ್ಟರ್ಸ್ ಗಳು ಮೇಲಿರುತ್ತೆ, ಬಟ್ ನಾವೇನ್ ಮಾಡಿದ್ವಿ ಕೆಳಗಡೆ ಪೊಸಿಷನ್ ಮಾಡಿದೀವಿ RO ಯೂನಿಟ್ ನ. ಇಲ್ಲಿದೆ, ಅಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಬರುತ್ತೆ. ಇದು ಆಕ್ಚುಲಿ ಟ್ಯಾಪ್ ವಾಟರ್ ಅಂತ ಅನ್ಕೊಂತಾರೆ, ಬಟ್ ಇದು ಆಕ್ಚುಲಿ ಫಿಲ್ಟರ್ಡ್ ವಾಟರ್. ಕುಡಿಯೋಕೆ. ಸೊ ಇದೊಂದು ಕಂಪ್ಲೀಟ್ ಸ್ಮಾರ್ಟ್ ಸಿಂಕ್. ನೀರನ್ನ ಯಾವ ತರ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಇದು ವಿತ್ ಕಂಪ್ಲೀಟ್ ಇದಕ್ಕೆ ಹಾಟ್ ಮತ್ತೆ ಕೋಲ್ಡ್ ಎರಡೂ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈ ಟೆಕ್ನಾಲಜಿಗಳೆಲ್ಲ ಬಹುಶಃ ಮನೆಯಲ್ಲಿರುವ ಹೆಂಗಳೆಯರಿಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಅಡ್ವಾಂಟೇಜಸ್ ಇದೆ ಇಲ್ಲಿ. ವೆಜಿಟೇಬಲ್ಸ್ ವಾಶ್ ಮಾಡೋಕೆ ಹಿಡಿದು ಗ್ಲಾಸ್ ಗಳಿಗೆ ಅಂತಾನೆ ಸಪರೇಟ್ ವಾಷಿಂಗ್ ಸೆಕ್ಷನ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರಾದ್ರೂ ಟ್ಯಾಂಡಮ್ ಬಾಸ್ಕೆಟ್ಸ್ ಇದೆಲ್ಲ ಸ್ಮೂತ್ ಕ್ಲೋಸಿಂಗ್, ಎಲ್ಲ ಸಾಫ್ಟ್ ಕ್ಲೋಸರ್. ಓಕೆ. ಅಂಡ್ ಈ ಕಡೆ ಕಾರ್ನರ್ ಪುಲ್ ಔಟ್ ಕೊಟ್ಟಿದೀವಿ. ಎಲ್ಲೋ ಕಾರ್ನರ್ ಜಾಗ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಕಾರ್ನರ್ ಪುಲ್ ಔಟ್ ಕೊಟ್ಟಿದ್ದೀವಿ. ಇದನ್ನು ತಿರ್ಗಿಸ್ಬೋದು ಯಾವ ತರ ಬೇಕಾದ್ರೆ. ಓಕೆ. ಸರ್, ಮನೆ ಈಗ ಪ್ರಾರಂಭ ನಾವು ಏನ್ ಮಾಡ್ತಿರ್ತೀವಿ ಆಗ್ಲೇ ನೀವು ಈ ತರ ಬರುತ್ತೆ, ಹಿಂಗಿನ ಮೆಟೀರಿಯಲ್ ಹಾಕೋಣ ಅಂತ ಹೇಳಿರ್ತಾರೆ. ಈಗ ಒಂದು ಲೈಟಿಂಗ್ ಆದ್ರೂ ಕೂಡ ಇದಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ತಂದು ಹಾಕ್ತೀರಾ, ಅಥವಾ ಕಂಪ್ಲೀಟ್ ಅಗ್ರಿಮೆಂಟ್ ಆಗೋ ಟೈಮ್ ನಲ್ಲೇ ನಮ್ಮಲ್ಲಿ ಒಂದು DPR ಅಂತ ಮಾಡ್ಕೋತೀವಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಸೊ ಅದರಲ್ಲಿ ನಿಮ್ಮ ಡ್ರಾಯಿಂಗ್ಸ್ ಎಂದ ಹಿಡಿದು ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸಿವಿಲ್ದು ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತ ಒಂದು ಕಂಪ್ಲೀಟ್ ಡೀಟೇಲ್ಡ್ ಡ್ರಾಯಿಂಗ್ಸ್ ಗಳು ಒಂದು ರಿಪೋರ್ಟ್ ನಿಮ್ ಕೈನಲ್ಲಿ ಆಲ್ರೆಡಿ ಇರುತ್ತೆ. ಅದ್ರ ಪ್ರಕಾರ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸೊ ಮುಂಚೆನೆ ಎಲ್ಲದಕ್ಕೂ ಡ್ರಾಯಿಂಗ್ಸ್ ಇರುತ್ತೆ. ಇಲ್ಲೇ ಸ್ವಿಚ್ ಬರುತ್ತೆ, ಇಲ್ಲೇ ಪಾಯಿಂಟ್ಸ್ ಬರುತ್ತೆ ಅನ್ನೋದು ಕೂಡ ಡ್ರಾಯಿಂಗ್ಸ್ ಇರುತ್ತೆ. ವಾವ್, ನೋಡಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ನಿಮ್ಗೆ ಲೈಕ್ ಸೇಮ್ ಫ್ರಿಡ್ಜ್ ತರ ಇದೆ ಅಲ್ಲ? ಸೇಮ್, ಹೌದು. ಬಟ್ ಆಕ್ಚುಲಿ ಫ್ರಿಡ್ಜ್ ಎಲ್ಲ ಫ್ರಿಡ್ಜ್ ತರ ಇದೆ. ಇದು ವಿಕರ್ ಬಾಸ್ಕೆಟ್ಸ್. ಓಕೆ. ಅಂಡ್ ಇದು ಅಗೇನ್ ಶಟರ್ ಸರ್. ಓಕೆ, ನೈಸ್. ಅಲ್ಲಿ ಮೇಲ್ಗಡೆ ಶಟರ್ ತರ ಕ್ಲೋಸ್ ಆಗುತ್ತೆ. ಅಲ್ಲಿ ನೀವು ಯೂಶಲಿ ಏನೇನ್ ಮಾಡಬಹುದು ಎಲ್ಲ ಮಾಡ್ಬಿಟ್ಟಿದ್ದಾರೆ ಈ ಮನೆಯಲ್ಲಿ. ಸರ್, ಈಗ ಟೋಟಲ್ ಎಷ್ಟು ಪ್ರಾಜೆಕ್ಟ್ ನೀವು ಮಾಡ್ತಿದ್ದೀರಾ ಅಂತ? ಸರ್, ಟೋಟಲ್ ಇವಾಗ ಆನ್ಗೋಯಿಂಗ್ ಬ್ಯಾಂಗ್ಳೂರ್ನಲ್ಲಿ 15-20 ಪ್ರಾಜೆಕ್ಟ್ ನಡೀತಾ. ಈಗ ಬೆಂಗಳೂರು ಮಾತ್ರ ಮಾಡೋದು? ಇಲ್ಲ ಸರ್, ಮೈಸೂರಿನಲ್ಲೂ ಇದೆ, ಈಗ ಚಿತ್ತೂರಲ್ಲೂ ಸ್ಟಾರ್ಟ್ ಮಾಡಿದೀವಿ. ಓಕೆ. ಅಂಡ್ ಚಿಕ್ಕಮಂಗ್ಳೂರ್ಲೂ ನಡೀತಾ ಇದೆ, ದಾವಣಗೆರೆ ನಡೀತಾ ಇದೆ. ಇದು ಒಂದು ರೂಮ್ ಇದೆ, ಇದು ಇನ್ನೊಂದು ರೂಮ್ ಇದೆ. ಓಕೆ. ಇದು ಸಿಂಪಲ್ ರೂಮ್. ಇದು ಅವ್ರ ಪೇರೆಂಟ್ಸ್ ಅಂತ ಹೇಳಿ ಒಂದು ರೂಮ್ ಇದೆ. ಇಲ್ಲಿ ಬೆಡ್ ಅನ್ನ, ಇದೊಂದು ಬೆಡ್ ಕನ್ಸೀಲ್ಡ್ ಆಗಿ ಒಂದು ಬೆಡ್ ನ ಮಾಡ್ಕೊಟ್ಟಿದ್ವಿ. ಇದು ಕುಬೇರ್ ಮೂಲೆಯಲ್ಲಿ ಇರುವಂತ ರೂಮ್. ಇದು ಅವ್ರ ತಂದೆ ತಾಯಿಗೆ ಅಂತ ಹೇಳಿ ಮಾಡ್ಕೊಟ್ಟಿದ್ವಿ. ಓಕೆ. ಇದೊಂದು ವಾರ್ಡ್ರೋಬ್. ಅಂಡ್ ಇಂದ ನೋಡ್ಬೋದು, ಇದರ ವಾಲ್ ಪೇಪರ್ ಇರುತ್ತೆ, ಇಲ್ಲಾಂದ್ರೆ ಈ ತರ ಇರುತ್ತೆ, ಪ್ರಿಂಟೆಡ್ ಪೇಂಟ್ ಇರುತ್ತೆ. ಓಕೆ. ವಾವ್. ನೀವೀಗ ಏನ್ ಕೆಳಗಡೆ ನೋಡ್ತಿದ್ರ ಇದಲ್ಲ, ಮೇಲ್ಗಡೆ ಹೋಗ್ಬೇಕು, ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಹೊರಗಡೆ ಒಂದು ಪಾರ್ಟಿ ಮಾಡೋಕು ಒಂದು ಸ್ಪೇಸ್ ಅನ್ನ ಇಟ್ಟಿದ್ದಾರೆ. ಇಲ್ಲೊಂದು ವಾಶ್ರೂಮ್, ಇಲ್ಲೊಂದು ಹೊರಗಡೆ ಬಂದ್ರೆ ಇಲ್ಲೊಂದು ವಾಶ್ರೂಮ್ ಇಟ್ಟಿದ್ದಾರೆ.
ಇದಕ್ಕೆ ಅವರು ಏಜ್ ಆದವ್ರು ಇದಾರೆ ಅಂತ ಹೇಳಿ ಇಂಡಿಯನ್ ಬೇಸಿನ್. ಸರ್ ಈಗ ಇಲ್ಲಿ ಯೂಸ್ ಮಾಡಿರುವಂತ ಟೈಲ್ಸ್ ಮಾರ್ಬಲ್ ಸರ್ ಇದೆಲ್ಲ ಕಂಪ್ಲೀಟ್ ಆರ್ಟಿಫಿಷಿಯಲ್ ಮಾರ್ಬಲ್ಸ್. ಓಕೆ. ಸೊ ಇದು ನಿಮ್ಗೆ ಆಕ್ಚುಲಿ ಮಾರ್ಬಲ್ ಫೀಲ್ ಬರ್ತದೆ, ಬಟ್ ಆಕ್ಚುಲಿ ಮಾರ್ಬಲ್ ಅಲ್ಲ, ಇದನ್ನ ನಾವು ಮ್ಯಾನುಫ್ಯಾಕ್ಚರ್ಡ್ ಮಾರ್ಬಲ್ ಅಂತ ಕರಿತೀವಿ. ಓಕೆ. ಸೊ ಇದು ಎಕ್ಸಾಕ್ಟ್ ಆಗಿ ಏನ್ ನೀವು 800 ರೂಪೀಸ್ 1000 ರೂಪೀಸ್ ಒಂದು ಸ್ಕ್ವೇರ್ ಫೀಟ್ ಕೊಟ್ರೆ ಮಾಡುವಂತ ಮಾರ್ಬಲ್ ಫೀಲ್ ಏನಿರುತ್ತೆ ಅದೇ ಫೀಲ್ ನಿಮ್ಗೆ ಈ ಮಾರ್ಬಲ್ ಇದ್ರಲ್ಲಿ ಸಿಗುತ್ತೆ. ಕೆಳಗಡೆ ಪಾಯ ಹಾಕಿದ್ರಿಂದ ತುಂಬಾ ಚೆನ್ನಾಗಿದೆ. ನಾವೀಗ ಈ ತರ ಆಗಿದ್ರು ನಾವು ನಿಂತ್ಕೊಂಡು ಈ ತರ ಕಲ್ಲು ಇಲ್ಲ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿ ಇಂಥ ಮನೆ ಇನ್ನೂ ನೂರಾರು ಸಾವಿರಾರು ಕೋಟಿ ಯಾರು ಮನೆ ಕಟ್ಟಪ್ಪ, ಎಲ್ಲಾರು ಮನೆ ಚೆನ್ನಾಗಿದೆ ಅಂತ ಒಪ್ಪಿದ್ದಾರೆ. ಹಿಂಗೆ ಮನೆ ಮಾಡ್ಕೊಡಪ್ಪ ಎಲ್ಲಾರ್ಗು. ತುಂಬಾ ಚೆನ್ನಾಗೈತೆ ಮನೆ. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ಎಲ್ಲರೂ ಇಷ್ಟಪಟ್ರು, ತುಂಬಾ ಇಷ್ಟಪಟ್ರಿ ಎಲ್ಲ. ನಮ್ಗಂತೂ ತುಂಬಾ ಖುಷಿ ಆಗೈತೆ. ಮನೆ ತುಂಬಾ ಚೆನ್ನಾಗಿ ಬಂದಿದೆ ಪ್ರಜ್ವಲ್, ಬಹಳ ಸೂಪರ್ ಕನ್ಸ್ಟ್ರಕ್ಷನ್. ಈಗ ನಿಮ್ ಪ್ಯಾಕೇಜ್ಗಳ ಬಗ್ಗೆ ಹೇಳಿ ಸರ್, ಯಾವ ರೀತಿ ಪ್ಯಾಕೇಜ್? ಸರ್ ನಮ್ಮಲ್ಲಿ ಪ್ಯಾಕೇಜಸ್ 1500 ಇಂದ ಸ್ಟಾರ್ಟ್ ಆಗುತ್ತೆ. ರೆಸಿಡೆನ್ಷಿಯಲ್ ಆಗಲಿ ಕಮರ್ಷಿಯಲ್ ಆಗಲಿ 1500 ಇಂದ 3500 ವರೆಗೂ ಇದೆ. ಸೊ ಎಲ್ಲಾ ತರ ಪ್ಯಾಕೇಜಸ್ ಗಳಲ್ಲೂ ಇದೆ. ನನಗೆ ನೀವು ಕರೆ ಮಾಡಿದಾಗ ಒಂದು ವಿಚಾರವನ್ನ ಹೇಳ್ತಾ ಇದ್ರಿ, ಇಲ್ಲೊಂದು ಕಿಡ್ಸ್ ರೂಮ್ ಇದೆ. ಕಿಡ್ಸ್ ರೂಮ್. ಓಕೆ. ನೀವು ಹೇಳ್ತಾ ಇದ್ರಿ ಸರ್, ನಮ್ಗೆ ನಾವೇ ಮಾಡ್ಬೇಕಂತಾನು ಇಲ್ಲ, ನಮ್ಗೆ ಮೆಟೀರಿಯಲ್ ತಂದು ಕೊಟ್ರೆ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ, 799 ರೂಪಾಯಿಗೆ ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇ. ಹೌದು. ಸೊ ಈಗ ಯೂಶಲಿ ಕೆಲವರಿಗೆ ಅದೊಂದು ಭಯ ಇರುತ್ತೆ ಸರ್, ನಾವು ಯಾರಿಗಾರು ಪ್ರಾಜೆಕ್ಟ್ ಕೊಡ್ಬೇಕಂದಾಗ ಸೊ ಮನೆ ಯಾವ ತರ ಕಟ್ತಾರೋ, ಮೆಟೀರಿಯಲ್ ಯಾವ ತರ ಕಟ್ತಾರೋ ಅನ್ನೋದೊಂದು ಭಯ ಇರುತ್ತೆ. ಬಟ್ ನಮ್ಮಲ್ಲಿ ಅವ್ರಿಗೆ ಅಂತಾನೆ, ಬಟ್ ಇಂಜಿನಿಯರ್ಸ್ ಗಳ ಹತ್ರ ಕೆಲಸ ಮಾಡಿಸ್ಕೋಬೇಕನ್ನೋ ಆಸೆ ಇರುತ್ತೆ. ಪ್ರತಿ ಮನೆಯನ್ನು ಇಂಜಿನಿಯರ್ ಥ್ರೂ ಮಾಡಿಸ್ಬೇಕು ಆಸೆ ಇರುತ್ತೆ. ಬಟ್ ಮೆಟೀರಿಯಲ್ ನಾನೇ ತಂದು ಕೊಡ್ಬೇಕನ್ನೋ ಒಂದು ಆಸೆ ಇರುತ್ತೆ. ಸೊ ಹಂಗಾಗಿ ನಾವೇನ್ ಮಾಡಿದೀವಿ, ಅವ್ರಿಗೆ ಅಂತಾನೆ ಸ್ಪೆಷಲಿ ಡಿಸೈನ್ ಮಾಡಿದೀವಿ ಒಂದು ಪ್ಯಾಕೇಜ್ ನ. ಅದು ಜಸ್ಟ್ 799 ರೂಪೀಸ್ ಪ್ಯಾಕೇಜ್. ಅದ ಹೇಗೆ ಅಂತಂದ್ರೆ ಕಂಪ್ಲೀಟ್ ಇಂಜಿನಿಯರ್ಸ್ ಇನ್ವಾಲ್ವ್ ಆಗಿ ನಾವೇ ಮನೆ ಕಟ್ಟಿ ಕೊಡ್ತೀವಿ, ಡಿಸೈನ್ ಪ್ಲಾನಿಂಗ್ ಎಲ್ಲ ಮಾಡಿ. ಓಕೆ. ಜಸ್ಟ್ ಮೆಟೀರಿಯಲ್ಸ್ ಎಲ್ಲ ಏನಿದೆ ಮೆಟೀರಿಯಲ್ಸ್ ಮಾತ್ರ ನೀವು ಯಾವ ಮೆಟೀರಿಯಲ್ ಹೇಳ್ತೀರಾ ಆ ಮೆಟೀರಿಯಲ್ ತಗೊಂಡ್ಬಂದು ನೀವು ಹಾಕೊಡ್ತೀವಿ. ನೋಡಿ ವೀಕ್ಷಕರೇ, ಇದನ್ನ ಯೂಸ್ ಮಾಡ್ಕೋಬಹುದು. ಕೇವಲ 799 ರೂಪಾಯಿ ಮಾತ್ರ ಇವರು ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ. ನಿಮಗೆ ಇಷ್ಟ ಆಗಿರೋ ಮೆಟೀರಿಯಲ್ಸ್ ಅನ್ನ ನೀವು ತಂದು ಕೊಡಬಹುದು, ಇವರು ನಿಮ್ಮ ಮನೆಯನ್ನು ಕಟ್ಕೊಡ್ತಾರೆ. ಅಂಡ್ ಬಿಲ್ಡಿಂಗ್ ಬೇಕಾಗಿರೋ ಎಲ್ಲ ಟೀಮ್ ಇರುತ್ತೆ, ಲೇಬರ್ಸ್ ಇಂದ ಹಿಡಿದು ಕಾರ್ಪೆಂಟರ್ ಅಂಡ್ ಫ್ಲೋರಿಂಗ್ ಹಾಕೋರು, ಪೇಂಟ್ ಅವರು ಅಂಡ್ ಸಿವಿಲ್ ವರ್ಕರ್ಸ್, ಎಲೆಕ್ಟ್ರಿಷಿಯನ್, ಪ್ಲಂಬರ್ ಅಂಡ್ ಎಲ್ಲಾ ತರ ಟೀಮು ನಮ್ಮಲ್ಲೇ ಇರ್ತಾರೆ. ವಿತ್ ಇಂಜಿನಿಯರ್ಸ್ ನಿಂತ್ಕೊಂಡು ಕಟ್ಕೊಡ್ತಾರೆ, ವಿತ್ ಡ್ರಾಯಿಂಗ್ಸ್. ಕೇವಲ 799 ಪರ್ ಸ್ಕ್ವೇರ್ ಫೀಟ್ ನಾವು ಚಾರ್ಜ್ ಮಾಡ್ತಾ ಇದ್ವಿ. ಮೆಟೀರಿಯಲ್ಸ್ ನೀವು ಯಾವ ಮೆಟೀರಿಯಲ್ಸ್ ತಗೊಂಡ್ಬಂದು ಕೊಟ್ಟರು ಕೂಡ ಆ ಮೆಟೀರಿಯಲ್ಸ್ ಅಲ್ಲಿ ಅದ್ಭುತವಾಗಿ ಮನೆನ ಫಿನಿಶ್ ಮಾಡಿ ಕೊಡೋದು ನಮ್ಮ ಜಾಬ್. ಎಸ್ ಸರ್, ಎಸ್ ಸರ್. ಅಲ್ಲೊಂದು ಸೊ ಇದು ರೈಲಿಂಗ್ ಬ್ಯೂಟಿಫುಲ್ ಡಿಸೈನ್ ಇದೆ. ಸೊ ಇದು ಟೀಕ್ ವುಡ್, ಇದು ಕೂಡ ಟೀಕ್ ವುಡ್. ಓಕೆ. ಸೊ ಇದೊಂದು ಗ್ಲಾಸ್ ಕಮ್ ವುಡನ್ ರೈಲಿಂಗ್ಸ್. ಇಲ್ಲಿ ನೀವು ನೋಡಬಹುದು, ಇದು ಪ್ರೊಫೈಲ್ ಲೈಟ್ಸ್ ಹಾಕಿದೀವಿ. ಹೌದು, ಇಲ್ಲಿ ಪ್ರತಿ ಮೆಟ್ಲುಗಳಿಗೂ ಪ್ರೊಫೈಲ್ ಲೈಟ್ಸ್ ಇದೆ. ಅಂದ್ರೆ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದು. ಎಸ್. ಇಲ್ಲಿ ಮೇಲ್ಗಡೆ ನೋಡಿ, ಈಗ ಸೂರ್ಯಕಿರಣ ಹೆಂಗ್ ಬೀಳ್ತಾ ಇದೆ ನಮ್ಮ ಮೈಯಲ್ಲಿ ಅಂತ, ಮೈ ಮೇಲೆ ಅಂತ ನಿಮ್ಗೆ ತೋರ್ತಾ ಇರಬಹುದು ನೋಡಿ. ಅಷ್ಟು ಬೆಳಕು ಪೂರ್ತಿ ಮನೆ ಒಳಗೆ ಬರುತ್ತಲ್ಲ ಸರ್. ಹೌದು. ಇದೊಂದು ಇಡೀ ಮನೆಗೆ ಒಂಥರ ಪಾಸಿಟಿವ್ ಎನರ್ಜಿ. ಎಕ್ಸಾಕ್ಟ್ಲಿ ಸರ್. ನಾವು ಅದನ್ನೇ ಎಲ್ಲಾ ಕಸ್ಟಮರ್ಸ್ ಗಳಿಗೂ ರೆಕಮೆಂಡ್ ಮಾಡೋದು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೈಟಿಂಗ್ ಆಗ್ಲಿ ಅಥವಾ ವೆಂಟಿಲೇಷನ್ ಚೆನ್ನಾಗಿದ್ದಷ್ಟು ಮನೆಯಲ್ಲಿ ಪಾಸಿಟಿವ್ನೆಸ್ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇನ್ಫ್ಯಾಕ್ಟ್ ಲೈಟಿನ ಅವಶ್ಯಕತೆನೇ ಇಲ್ಲ. ದಿನದಲ್ಲಿ ಸಾಯಂಕಾಲ ಅಥವಾ ರಾತ್ರಿ ಹೊತ್ತು ಬಿಟ್ರೆ ಸೊ ಬಹುಶಃ ಇವರಿಗೆ ಯಾವ ರೀತಿ ಲೈಟ್ ಗಳು ಬೇಕಾಗೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಸೂರ್ಯನ ಕಿರಣಗಳು ನಿಮ್ಗೆ. ಈಗ ನೀವು ಇದನ್ನ ಮಾಡಿದಿರಲ್ಲ, ಮಳೆಗಾಲದ ಸೋರಿಕೆ ಆಗೋದು ಅಥವಾ ಅದ್ರ ಮೇಲೆ ಹತ್ತಿದ್ರೆ ಒಡೆಯೋದು, ಆತರ ಏನಾಗಲ್ಲ. ಕಂಪ್ಲೀಟ್ ಅದು 12 mm ಟಫ್ ಅಂಡ್ ಗ್ಲಾಸ್. ಅದು ಸೈಂಟ್ ಗೋಬೆನ್ ಅವರ ಕಂಪ್ಲೀಟ್ ಟಫ್ ಅಂಡ್ ಗ್ಲಾಸ್. ಓಕೆ. ಸೊ ಅದು ನೀವು ನಡೆದಾಡಿದ್ರು ಓಡಾಡಿದ್ರು ಕೂಡ ಯಾವುದೇ ರೀತಿ ಬರಲ್ಲ. ಅಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಒಂದು ಸಿಂಗಲ್ ಡ್ರಾಪ್ ಕೂಡ ನಿಮ್ಗೆ ನೀರು ಲೀಕ್ ಆಗೋದಿಲ್ಲ. ಎಸ್ ಸರ್. ಈಚೆ ಇದು ಇನ್ನೊಂದು ಬೆಡ್ರೂಮ್. ಓಕೆ. ನೋಡಿ, ಎಲ್ಲಾ ರೂಮ್ಗಳಿಗೂ ಈ ತರ ಈಗೆಲ್ಲ ನೋಡಿ, ಮುಂದೆಲ್ಲ ಹಿಂದೆಲ್ಲ ಬಟನ್ಸ್ ಗಳಿತ್ತು. ಹೌದು. ಈಗ ಅದಿಲ್ಲ ನೋಡಿ, ನಾವು ಜಸ್ಟ್ ಟಚ್ ಮಾಡೋದು. ಎಲ್ಲಾ ರೂಮ್ಗಳಿಗೂ ಈ ಸಿಸ್ಟಮ್ ಅನ್ನೇ ಇಟ್ಟಿದ್ದಾರೆ ಇವರು. ಯಾವುದ್ರಲ್ಲೂ ಏನ್ರಲ್ಲೂ ವೇರಿಯೇಷನ್ ಮಾಡಿಲ್ಲ. ಇಲ್ಲ. ಸೊ ಇಡೀ ಇವು ರೆಸಿಡೆನ್ಷಿಯಲ್ ಅಥವಾ ಈ ಹೋನ್ ಹೌಸ್ ಗೆ ನಾವು ಈ ಒಂದು ಸಿಸ್ಟಮ್ ತಂದಿದ್ದೀವಿ. ಯೂಶಲಿ ಸ್ವಿಚ್ ಗಳನ್ನ ನೋಡಿರ್ತೀರಾ. ಹೌದು. ಇದು ಕಂಪ್ಲೀಟ್ ಟಚ್ ಪ್ಯಾನೆಲ್ಡ್ ಸ್ವಿಚಸ್ ಗಳು. ಓಕೆ ಓಕೆ. ಸೊ ಕಂಪ್ಲೀಟ್ ಈ ಮನೆಗೆ ಗ್ಯಾರಂಟಿ ಇರುತ್ತೆ ಸರ್. ಎಲ್ಲದಕ್ಕೂ ಗ್ಯಾರಂಟಿ ಇದೆ. ಅಂಡ್ ಇದೆಲ್ಲ ಫೋನ್ ಆಪರೇಟೆಡ್ ಸರ್. ನೀವು ಅಕಸ್ಮಾತ್ ಗೀಸರ್ ಆನ್ ಮಾಡಿ ನೀವು ಮರ್ತೋಗಿರ್ತೀರಾ ಎಲ್ಲೋ, ಬಟ್ ಆಮೇಲೆ ನೆನ್ಪು ಮಾಡ್ಕೊಂತೀರಾ, ನೀವು ಫೋನಲ್ಲೇ ಇದನ್ನ ಆಪರೇಟ್ ಮಾಡಬಹುದು. ಹೌದಾ? ನೋಡಿ, ವಾ, ಕಂಪ್ಲೀಟ್ಲಿ ವೈಫೈ ಆಪರೇಟೆಡ್. ಎಷ್ಟು ಅಪ್ಡೇಟ್ ಆಗಿದ್ದೀವಿ ನಾವು ಅಂತ ಹೇಳಿದ್ರೆ, ಒಂದೊಂದು ಮನೆಯನ್ನು ನೋಡುವಾಗ ಒಂದೊಂದ್ ತರ ಐಡಿಯಾ ಸಿಗುತ್ತೆ ನಮ್ಗೆ. ನಾನು ಅದಕ್ಕೆ ಹೇಳೋದು, ಈ ಮನೆ ಈ ತರ ಮನೆಗಳನ್ನ ನಾವು ತೋರಿಸುವಾಗ ಕಂಪ್ಲೀಟ್ ಆಗಿ ಆ ವಿಡಿಯೋನ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಮನೆಯನ್ನು ನೀವೇನಾದ್ರು ಕಟ್ತೀನಿ ಅಂತ ಹೇಳಿದ್ರೆ ಇವ್ರ ಹತ್ರ ಕಟ್ಟಿಸ್ಬೇಕು ಅಂತಲ್ಲ, ಆದ್ರೆ ಒಂದಷ್ಟು ಐಡಿಯಾಸ್ಗಳು ಖಂಡಿತ ಸರ್. ತುಂಬಾ ಇನೋವೇಟಿವ್ ಐಡಿಯಾಸ್ ಗಳು ಇರುತ್ತೆ ಸರ್. ತುಂಬಾ ಇನೋವೇಟಿವ್ ಸೆಕ್ಷನ್ಸ್ ಗಳು ಸಿಗ್ತಾ ಹೋಗುತ್ತೆ. ನೋಡಿ, ಇದು ಈ ಲೈಟ್ ಇರಬಹುದು, ನಮ್ಮ ಮನೆಗೆ ಇದ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯೋಚನೆ ಮಾಡೋದು. ಇದೆಲ್ಲ ಇನ್ಫ್ಯಾಕ್ಟ್ ಫ್ಯಾನ್ ಕಮ್ ಲೈಟ್ ಸರ್. ಇದಕ್ಕೆ ವಿಂಗ್ಸ್ ಇದೆ.
ರನ್ ಆಪರೇಟ್ ಮಾಡ್ತು ಅಂತಾರೆ ವಿಂಗ್ಸ್ ಓಪನ್ ಆಗಿ ಫ್ಯಾನ್ ರೀತಿನೂ ವರ್ಕ್ ಆಗುತ್ತೆ. ನಾಟ್ ಓನ್ಲಿ ಲೈಟ್ ಮೇಲೆ ವಿಂಗ್ಸ್ ಇದೆ, ವಿಂಗ್ಸ್ ಇದೆ. ಫ್ಯಾನ್ ತರ ರನ್ ಆಗುತ್ತೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಹೌದು, ತುಂಬಾ ಬ್ಯೂಟಿಫುಲ್ ಆಗಿ ಬೆಡ್ ಬಂದ್ಮೇಲೆ ಈ ಸ್ಟ್ರಕ್ಚರ್ ಒಂಥರ ಚೆನ್ನಾಗಿ ಇದು ಅವ್ರಿಗೊಂದು ವರ್ಕ್ ಸ್ಟೇಷನ್ ಆಗಿ ಕೇಳಿದ್ರು. ವರ್ಕ್ ಸ್ಟೇಷನ್ ಕಮ್ ವಾರ್ಡ್ರೋಬ್ ಮಾಡಿ ಇಲ್ಲಿ ಫ್ಲೂಟೆಡ್ ಗ್ಲಾಸ್ ಹಾಕಿ ಕೊಟ್ಟಿದೀವಿ ನಾವು. ಓಕೆ. ಅಂಡ್ ಎಲ್ಲ ನೀವು ನೋಡ್ತಾ ಇರ್ಬೋದು ಎಲ್ಲ ಸಾಫ್ಟ್ ಕ್ಲೋಸ್ ಇಲ್ಲ. ಅದೇನು ಸರ್ ಅದು? ಇದು ವಾಕ್ ಇನ್ ವಾರ್ಡ್ರೋಬ್ ಸರ್. ವಾ, ಹೆಂಗಿದೆ ನೋಡಿ ಇದು. ಬನ್ನಿ ಒಳಗಡೆ. ಅಬ್ಬಾ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬಂದು ಆರಾಮಾಗಿ ಕೂತ್ಕೋಬಹುದು, ಇಲ್ಲ ಮೇಕಪ್ ಮಾಡ್ಬೋದು, ಇಲ್ಲ ಡ್ರೆಸ್ಸಿಂಗ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇಲ್ಲೆಲ್ಲ ಬಟ್ಟೆಗಳನ್ನ ಜೋಡಿಸೋದು ಎಲ್ಲ ಏನ್ ಬೇಕಾದ್ರೂ ಜೋಡಿಸ್ಕೊಡಿ ಸರ್ ನೀವು. ಅದು ತುಂಬಿಸೋದಕ್ಕೆ ಆಗೋದಿಲ್ಲ ಅನ್ಸದೆ. ಇದು ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಅಲ್ಲಿ ಫುಲ್ ಮೇಲ್ಗಡೆ ಎಲ್ಲ ಲಾಫ್ಟ್ ಕೊಟ್ಟು ಇದು ಒಂದು ಕುಶನಿಂಗ್ ಕೊಟ್ಟಿದ್ದೀವಿ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ಸ್ಪೆಂಡ್ ಮಾಡ್ಲಿ. ವಿಂಡೋ ಇದೆ, ಹೌದು, ಪೀಸ್ ಆಗಿರುತ್ತೆ. ಇಲ್ಲೂ ಯಾವ ಲೈಟಿಂಗು ಬೇಕಾಗಿಲ್ಲ, ಆರಾಮಾಗಿ ಕೂತ್ಕೋಬಹುದು. ಇದು ವಾಶ್ರೂಮ್ ಇದು. ಅಂಡ್ ಅದು ಇವ್ರದ್ದು ಅಟ್ಯಾಚ್ಡ್ ವಾಶ್ರೂಮ್ ಸರ್. ಅದು ರೂಮ್ ಇದೆ. ಸೊ ಇದೊಂದು ವಾಕ್ ಇನ್ ವಾರ್ಡ್ರೋಬ್ ಕೊಟ್ಟು ಇಲ್ಲಿ. ಓಕೆ. ಓ, ಇದ್ರ ಒಳಗಡೆ ಹೆಂಗಿದೆ? ಸೊ ಇದೊಂದು ಪ್ರೀಮಿಯಂ ವಾಶ್ರೂಮ್. ಇದು ಕಂಪ್ಲೀಟ್ ಸೈಂಟ್ ಗೋಬೆನರ್ ನಾರ್ಮಲ್ ಅಲ್ಲ, ಇದು ಪ್ರೀಮಿಯಂ. ಅದು ಏನ್ ಸರ್ ಅದು? ಸರ್ ಅದು ಜಾಕ್ವಾದ್ ಕಂಪ್ಲೀಟ್ ಶವರ್ ಪ್ಯಾನಲ್. ಅದು ಅದರಲ್ಲಿ ಸ್ಟೀಮರ್ ಇಂದ ಹಿಡಿದು ಬಾಡಿ ಜೆಟ್ ಇಂದ ಹಿಡಿದು ತುಂಬಾ ಫೀಚರ್ಸ್ ಇದೆ ಅದಕ್ಕೆ. ಅಂಡ್ ಇದು ಕಂಪ್ಲೀಟ್ ಕ್ಲೋಸ್ಡ್ ಯೂನಿಟ್ ಆಗಿರೋದ್ರಿಂದ ಇದು ಸ್ಟೀಮ್ ಯೂನಿಟ್ ಕೂಡ ಒಳಗಡೆ ಇಂಟಿಗ್ರೇಟ್ ಮಾಡಿದೀವಿ ನಾವು. ಸ್ಟೀಮ್ ಕೂಡ ಇದೆ, ಎಲ್ಲ ಸ್ಟೀಮ್ ಇದೆ. ಮೇಲ್ಗಡೆ ಫುಲ್ ಕ್ಲೋಸ್ ಮಾಡಿದೀವಿ. ಅಂಡ್ ಎಲ್ಲ ಟೈಲ್ಸ್ ಗಳು ನೀವು ನೋಡ್ತಾರ ಹಂಗೆ ಅಗೇನ್ ಇಲ್ಲೂ ಅದೇ ರೀತಿ ಸೀಲಿಂಗ್ ವರ್ಗುನು ಕಂಪ್ಲೀಟ್ ಟೈಲ್ಸ್ ಇದೆ. ಒಂಥರ ಪ್ರೀಮಿಯಂ ಆಗಿದೆ. ಹೌದು. ಅಂಡ್ ಕಂಪ್ಲೀಟ್ ಮನೆಗೆ ನೀವು ನೋಡ್ಬೋದು ಎಲ್ಲ ಜಾಗ್ವಾರ್ದು ಫಿಕ್ಚರ್ಸ್ ಗಳನ್ನ ಯೂಸ್ ಮಾಡಿದೀವಿ. ಯಾವ್ದು ನಾನ್ ಬ್ರಾಂಡೆಡ್ ಫಿಕ್ಚರ್ಸ್ ಗಳನ್ನ ಯಾವ್ದು ಯೂಸ್ ಮಾಡಿಲ್ಲ, ಎಲ್ಲ ಜಾಗ್ವಾರ್ ಫಿಕ್ಚರ್ಸ್ ಗಳನ್ನ ಯೂಸ್ ಮಾಡಿದೀವಿ. ಓಕೆ ಓಕೆ. ಇಲ್ಲೂ ಲೈಟಿಂಗ್ ಇದೆ, ಇದ್ರೊಳಗಡೆನೂ ಲೈಟಿಂಗ್ ಇದೆ. ಹೌದು, ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನೀವೇ ಪ್ರತಿಯೊಂದನ್ನು ಬಳಕೆ ಮಾಡಿರೋದ್ರಿಂದ ಬಹುಶಃ ನಿಮ್ಗೆ ಇಂಥದ್ದು ಇದ್ರೇನೆ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಅದನ್ನ ನೀವು ಮಾಡಿದೀರಾ ಅಂತ ಅನ್ಕೊಂತೀನಿ. ಸೈಡಲ್ಲಿ ಪ್ಯಾಸೇಜ್ ಏನಾದ್ರು ಇದೆ ಸರ್, ಬಾಲ್ಕನಿ. ಬಾಲ್ಕನಿ, ಒಂದು ವೈಟ್ ಬಾಲ್ಕನಿ ಇದೆ ಸರ್. ನೀವು ಯಾವ ತರದ ಮನೆ ಆದ್ರೂ ಮಾಡ್ಕೊಡ್ತೀರಲ್ಲ ಸರ್? ನೀವು ಯಾವ ಬಡ್ಜೆಟ್ ಅಲ್ಲಿ ಹೇಳಿ ಇಂತ ಮನೆ ಬೇಕು ಅಥವಾ ಈ ಬಡ್ಜೆಟ್ ಅಲ್ಲಿ ನನಗೆ ಬೇಕು ಅಂತಂದ್ರೆ ನೀವು ಬಹುಶಃ ಆಶ್ಚರ್ಯ ಪಡೋಂತ ಮನೆಗಳನ್ನ ನಾವು ಕಟ್ಕೊಡ್ತೀವಿ. ಎಲ್ಲೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗ್ತೀರಾ. ಮುಖ್ಯವಾಗಿ ಅದೇ ಜನರಲಿ ಯೂಶಲಿ ಅಂತದಂಗೆ ಈ ಪ್ಯಾಕೇಜ್ ಅಥವಾ ಈ ಕಾಂಟ್ರಾಕ್ಟ್ ಅಂತದಂಗೆ ಮೆಟೀರಿಯಲ್ ಯಾವ್ದಾಗ್ತಾರೋ ಅನ್ನೋ ಭಯ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಮೇಲೆ ನಾವ್ ಎಲ್ಲಾ ರೀತಿ ಒಂದು ರಿಪೋರ್ಟ್ ನ ನಿಮ್ ಕೈ ಕೊಡೋದ್ರಿಂದ ನೀವು ಮೆಟೀರಿಯಲ್ ಯಾವ್ದು ಹಾಕ್ತಿವಿ ಅಂಡ್ ಮೆಷರ್ಮೆಂಟ್ಸ್ ಏನಿರುತ್ತೆ ಅಂಡ್ ಎಲ್ಲಿ ಸ್ವಿಚ್ ಎಲ್ಲಿ ಸಾಕೆಟ್ ಪ್ರತಿಯೊಂದು ನಾವು ಡ್ರಾಯಿಂಗ್ಸ್ ಅಲ್ಲಿ ತೋರಿಸೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ಲಿ ಮುಂದೆ ಆಗ್ಲಿ ಯಾವ್ದೇ ತರ ಒಂದು ಡಿಫ್ರೆನ್ಸಸ್ ಬರಲ್ಲ. ಸರ್ ನೀವು ನನಗೆ ಹೇಳಿದ್ರಿ ಯಾರ ಹತ್ರ ಸೈಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಹುಡುಕೊಡ್ತೀನಿ, ಇಲ್ಲ ಲೋನ್ ಪ್ರೊವೈಡ್ ಆಗಿಲ್ಲ ಅಂತ ಹೇಳಿದ್ರೆ ಬಹುಶಃ ಲೋನ್ ಅನ್ನು ಕೂಡ ನಾನೇ ಪ್ರೊವೈಡ್ ಮಾಡ್ಕೊಡ್ತೀನಿ. ಹೌದು ಸರ್, ನಮ್ಮಲ್ಲಿ ಟೈಅಪ್ ಆಗಿರೋ ಎಲ್ಲ ಇದೆಯಾ? ಎಲ್ಲ ಇದೆ ಸರ್. ನಮ್ಮಲ್ಲಿ ಟೈಅಪ್ ಆಗಿರೋ ನ್ಯಾಷನಲೈಸ್ ಬ್ಯಾಂಕ್ ಇಂದ ಹಿಡಿದು ಕೋಆಪರೇಟಿವ್ ಬ್ಯಾಂಕ್ಸ್ ಇಂದ ಕೆಲವರು ಎಷ್ಟೋ ಜನ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ಆಗಿರಲ್ಲ ಅನ್ನೋದಿರುತ್ತೆ. ಸೊ ಅಂತವ್ರಿಗೆ ನಾವು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಲೋನ್ಗಳನ್ನ ಮಾಡಿಸ್ಕೊಡ್ತೀವಿ, LIC ಅಥವಾ ಬೇರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ. ಅಂಡ್ ನಮ್ಮಲ್ಲಿ ನಮ್ದೇ ಆದಂತ ಒಂದಷ್ಟು ಲೇಔಟ್ಸ್ ಗಳಿರೋದ್ರಿಂದ ಅಕಸ್ಮಾತ್ ನಿಮ್ಗೆ ಸೈಟ್ ಬೇಕು ಅಂತಂದ್ರೆ ನಾವು ಸೈಟ್ ಗಳನ್ನೂ ಕೂಡ ನಾವು ಮಾಡ್ಕೊಡ್ತೀವಿ. ಅದನ್ನು ಕೂಡ ಅದು ಇದೆ ಸರ್. ಅದು ಇದು ಮೇಲ್ಗಡೆ ಈಗ ಟೆರೆಸ್ ಇದು ಟೆರೆಸ್ ಹೋಗೋದಕ್ಕೆ. ಓಕೆ. ಅಂಡ್ ಈಗ ನೋಡ್ಬೋದು ಬಿಲ್ಡಿಂಗ್ ಆಚೆ ಎಲ್ಲ ಈ ತರ ಒಂದು ಸೋಲಾರ್ ಪವರ್ಡ್ ಲೈಟ್ ಗಳನ್ನ ಹಾಕಿದ್ವಿ. ಇದಕ್ಕೆ ಯಾವುದೇ ರೀತಿ ವೈರಿಂಗ್ ಆಗ್ಲಿ ಕರೆಂಟ್ ಆಗ್ಲಿ ಅವಶ್ಯಕತೆ ಇಲ್ಲ. ಇದೀಗ ಸೋಲಾರ್ ಇದು? ಹೌದು, ಸೋಲಾರ್. ಸಾಯಂಕಾಲ 6 ಗಂಟೆ ಆಗ್ತಿದಂಗೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಲೈಟ್ ಅದು. ಇದು ಹೌದು. ಓಕೆ. ಬೆಳಿಗ್ಗೆವರೆಗೆ ಇರುತ್ತೆ? ಬೆಳಗ್ಗೆ ಹೊತ್ತು ಬರೀ ಚಾರ್ಜ್ ಆಗ್ತಾ ಇರುತ್ತೆ. ಅಲ್ಲ, ಈಗ ಅದ್ರ ಬೆಳಿಗ್ಗೆವರೆಗೆ ಚಾರ್ಜ್ ಲೈಟ್ ಆಗ್ತಾ ಇರುತ್ತಾ ಅಥವಾ? ಇಲ್ಲ, ಬೆಳಿಗ್ಗೆ ಹೊತ್ತು ಆಫ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಆಗಿ ಬಿಸಿಲಿನ ಕಿರಣಗಳು ಬೀಳ್ತಾ ಇದ್ದಂಗೆನೆ ಅದು ಲೈಟ್ ಆಫ್ ಆಗುತ್ತೆ. ರಾತ್ರಿ ಉರಿಯುವಷ್ಟು ಕೆಪಾಸಿಟಿ ಇರುತ್ತೆ ಸರ್. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚಾರ್ಜ್ ಆಗಿರುತ್ತೆ. ಅಂಡ್ ಇದು ಯಾವುದಕ್ಕೂ ಪವರ್ ನ ಬಳಕೆ ಇಲ್ಲ. ನೋಡಿ, ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕೂಡ ಒಂದು ನೀಟಾಗಿ ಪ್ರಾಪರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಒಂದು ಪ್ರೆಷರ್ ಪಂಪ್ ನ ಹಾಕಿದೀವಿ. ಈ ಟ್ಯಾಂಕ್ ರೂಮ್ ನ ಯೂಶಲಿ ವೇಸ್ಟ್ ಮಾಡೋದ್ ಬೇಡ ಅಂತ ಅವ್ರಿಗೆ ಒಂದು ಸ್ಪೇಸ್ ಯೂಸ್ ಆಗ್ಲಿ ಅಂತ ಹೇಳಿ ಈ ತರ ಮಾಡಿದೀವಿ ಅಲ್ವಾ? ಏನಾದ್ರು ಐಟಮ್ ನ ಇಟ್ಕೋಬಹುದು. ಸ್ಟೋರ್ ರೂಮ್ ತರ ಯೂಸ್ ಮಾಡೋದಕ್ಕೆ ಒಂದೆರಡು ಡೋರ್ ಹಾಕೊಂಡ್ರೆ ಸ್ಟೋರ್ ರೂಮ್ ಆಗ್ಬಿಡುತ್ತೆ. ಕರೆಕ್ಟ್ ನಿಜ. ಸೊ ಯಾಕೆ ವೇಸ್ಟ್ ಮಾಡೋದು? ಜಸ್ಟ್ ಆ ಕಡೆ ಈ ಕಡೆ ಒಂದು ಫ್ರೇಮ್ ಮಾಡಿ ಯೂಶಲಿ ಬಿಟ್ಬಿಡ್ತಾರೆ ಹೆಡ್ ರೂಮ್ ಟ್ಯಾಂಕ್ ಇಡೋದನ್ನ. ಸೊ ನಾವ್ ಈ ತರ ಒಂದು ರೂಮ್ ತರನೇ ಮಾಡಿದ್ರೆ ನಾಳೆ ದಿನ ಇಂಥವ್ರು ಯೂಸ್ ಆಗುತ್ತೆ, ಬಳಕೆ ಆಗುತ್ತೆ. ಎಷ್ಟೊಂದು ಮನೆಗಳಾಗ್ತಿದಾವೆ, ಆದ್ರೆ ಇಷ್ಟು ಮನೆಗಳ ಪೈಕಿ ನನಗೆ ಡಿಫ್ರೆಂಟ್ ಅನ್ಸಿದ್ದು ಇದೆ. ಈ ಮನೆಯನ್ನು ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು, ಆದ್ರೆ ಇದು ನೋಡಿದಾಗ ವಿಡಿಯೋ ಮಾಡ್ಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದ್ವಿ. ಈಗ ನಾವು ಏನು ಕೆಳಗಡೆ ತೋರ್ಸಿದ್ವಿ ಇದೇ ಏರಿಯಾ. ಇದು ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಏನಾಗಲ್ಲ. ಬೆಳಕಿನ ಕಿರಣಗಳು ಇಲ್ಲಿಂದ ಇಡೀ ಮನೆಗೆ ಹೋಗುತ್ತೆ ನೋಡಿ. ಇಲ್ಲಿಂದಾನು ಇಡೀ ಮನೆ ಒಳಗಡೆ ಎಲ್ಲ ಕಾಣಿಸುತ್ತೆ ನಿಮ್ಗೆ. ಒಂಥರ ಚೆನ್ನಾಗಿದೆ ಸರ್ ಇದು, ತುಂಬಾ ಚೆನ್ನಾಗಿದೆ. ಇನ್ನೊಂದು ಏರಿಯಾ ಇದೆ ಈ ಮನೆಯಲ್ಲಿ, ಅಲ್ಲಿಗೆ ಹೋಗೋಣ. ಸೊ ಆ ಭಾಗವನ್ನು ಕೂಡ ತೋರಿಸೋಣ. ಯಾಕಂದ್ರೆ ಪಾರ್ಟಿ ಯಾವ್ದಾದ್ರು ಮಾಡೋದಾದ್ರೆ ನಮ್ಗೆ ಎಲ್ಲಿದೆಯಪ್ಪ ಸ್ಪೇಸು ಅಂತ ಕೇಳ್ತಾರೆ.
ಸೊ ಅದನ್ನು ಮನೆಯಲ್ಲಿ ಮಾಡಿ ತೋರಿಸಿದೀರಾ. ನಿಮ್ಮ ಇಂಟೆನ್ಷನ್ ಏನು ಅಂದ್ರೆ ಒಂದ್ ಮನೆಯಲ್ಲಿ ಎಲ್ಲಾ ಇರ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಮಾಡಿದ್ರ ಅಥವಾ ಓನರ್ ಹಿಂಗೇ ಬೇಕು ಅಂತ ಹೇಳಿದ್ರೆ? ಇಲ್ಲ ಸರ್, ಖಂಡಿತ ನಮ್ಮಲ್ಲಿ ಯಾರೇ ಬಂದ್ರು ಅವ್ರಿಗೆ ಯಾವ್ದೇ ರೀತಿ ಕೊರತೆಗಳು ಆಗ್ಬಾರ್ದಷ್ಟೇ. ಅದ್ ನಾಳೆ ದಿನ ಅಥವಾ ನಾನು ಹಿಂಗ್ ಮಾಡ್ಕೋಬೇಕಿತ್ತು ಪ್ಲಾನಿಂಗ್ ಅನ್ನೋ ಒಂದು ಯೋಚನೆ ಕೂಡ ಬರಬಾರ್ದು. ಹೌದು, ಆ ರೀತಿ ಪ್ಲಾನಿಂಗ್ ನ ಮಾಡಿ ಕೊಟ್ಟಿರ್ತೇವೆ. ಸೊ ಎಲ್ಲಾ ರೀತಿ ಅವ್ರಿಗೆ ಅನುಕೂಲ ಆಗ್ಬೇಕು. ಒಂದು ಪಾರ್ಟಿ ಏರಿಯಾ ಇರ್ಲಿ, ಲಿವಿಂಗ್ ಸ್ಪೇಸ್ ಇರ್ಲಿ, ರೂಮ್ ಆಗಿರ್ಲಿ. ಓಕೆ ಸರ್, ಈಗ ನಮ್ಮ ವೀಕ್ಷಕರು ನಿಮ್ಮಲ್ಲಿಗೆ ಏನಾದ್ರು ಬರ್ಬೇಕು ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗೆ, ಯಾವ ರೀತಿ ಎಲ್ಲ ಕಾಂಟ್ಯಾಕ್ಟ್ ಮಾಡಬಹುದು? ಸರ್, ನಮ್ದು ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರೆ ನಮ್ ಕಂಪ್ಲೀಟ್ ಟೀಮೇ ನಿಮ್ ಫ್ರೀ ಆಗಿ ಬಂದು ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಸಜೆಷನ್ಸ್ ಗಳನ್ನ ಕೊಡ್ತೀವಿ. ಅಥವಾ ಡೈರೆಕ್ಟ್ ಆಗಿ ನಮ್ಮ ಆಫೀಸಿಗೆ ಬರ್ಬೋದು. ನಿಮ್ಮ ಆಫೀಸು ಅಡ್ರೆಸ್? ಸರ್, ವಿದ್ಯಾರಣ್ಯಪುರ ಬಂದು ವಿದ್ಯಾರಣ್ಯಪುರ. ನನಗೆ ನೀವು ನಿಮ್ಮ ಆಫೀಸ್ ಲೊಕೇಶನ್ ಅನ್ನ ಕೊಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ. ನಿಮ್ಗೆ ಇವ್ರ ಹತ್ರನೂ ನೇರವಾಗಿ ಮಾತಾಡ್ಬೇಕು ಅಂದ್ರೆ ನೇರವಾಗಿ ಆಫೀಸಿಗೂ ಬರ್ಬೋದು, ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು. ಕಂಪ್ಲೀಟ್ ಆದ ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಸರ್, ಈ ಸ್ಪೇಸ್ ಅನ್ನ ಇಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಯೂಶಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇಲ್ಲಿಗೆ ಅಷ್ಟೇ ಇತ್ತು ಸರ್. ಅವ್ರಿಗೆ ಇಷ್ಟೇ ಅವ್ರ ಸ್ಪೇಸ್ ಬೇಕಾಗಿತ್ತು, ಒಂದು ರೂಮು ಒಂದು ಹಾಲ್ ಅಷ್ಟೇ ಬೇಕಾಗಿತ್ತು. ಈ ಸ್ಪೇಸ್ ನ ಯೂಶಲಿ ಖಾಲಿ ಬಿಡ್ತಾರೆ. ನಾನ್ ಖಾಲಿ ಬಿಟ್ಟು ಇದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಹೇಳಿ ಮೇಲ್ಗಡೆ ಮಂಗಳೂರು ಹಂಚ್ಗಳನ್ನ ಹಾಕ್ಸಿ ಇದೊಂದು ಅವ್ರಿಗೆ ಪಾರ್ಟಿ ಏರಿಯಾ ಅಂತನವರು ಕರಿಬಹುದು, ಬಾರ್ ಯೂನಿಟ್ ಅಂತನವರು ಕರಿಬಹುದು, ಅಥವಾ ಒಂದು ಗಾರ್ಡನ್ ಏರಿಯಾ ಅಂತನವ್ರು ಬೇಕಾದ್ರೆ ಕರಿಬಹುದು. ಹೌದು. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಆರ್ಟಿಫಿಷಿಯಲ್ ಮಾರ್ಬಲ್ ಹಾಕಿ ಸ್ಪೇಸ್ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಒಂದು ಸಣ್ಣದಾಗಿ ಸಿಂಪಲ್ ಒಂದು ಯೂನಿಟ್ ಮಾಡಿ ಬಿಟ್ಟಿದ್ದೀವಿ. ಒಂದು ವಿಂಡೋ ಬದಲಾಗಿ ಈ ತರ ಒಂದು ಕೊಟ್ಟಿದ್ದೀವಿ. ಏನ್ ಸರ್ ಇದು ಲೈಟ್ ಚೇಂಜ್ ಆಗ್ತದೆ? ಅದು ಡಿಸ್ಕೋ ಲೈಟ್ ಸರ್. ಅದು ನೈಟ್ ಹೊತ್ತು ನೀವೇನಾದ್ರು ಪಾರ್ಟಿ ಮಾಡ್ತೀನಿ ಅಂತಂದ್ರೆ ನೋಡಿ, ಇದು ಲೈಟ್ ಚೇಂಜ್ ಆಗ್ತಿರುತ್ತೆ. ಕಲರ್ ಚೇಂಜ್ ಆಗ್ತಿರುತ್ತೆ. ಕಲರ್ಸ್ ಎಲ್ಲ ಚೇಂಜ್. ಒಂದು ಪಾರ್ಟಿ ಥೀಮ್ ಮೇಂಟೈನ್ ಮಾಡೋಣ ಅಂತ ಹೇಳಿ ಆ ಲೈಟ್. ಈ ಮನೆಗೆ ಲೈಟಿಂಗ್ ಇರಬಹುದು ಅಥವಾ ಇಂಟೀರಿಯರ್ ಮಾಡಿದಿರಬಹುದು, ಅಷ್ಟೇ ಯಾಕೆ CCTV ಕೂಡ ನೀವೇ ಹಾಕೊಟ್ಟಿದ್ದೀರಾ ಅಂತ. ಸೊ ಇವೆಲ್ಲ ನಿಮ್ಮ ಹತ್ರನೇ ಇರೋದ್ರಿಂದ, ಅಂದ್ರೆ ನಿಮ್ಮ ಒಂದು ಗ್ರೂಪ್ ಅಲ್ಲೇ ಇದಿರೋದ್ರಿಂದ ಬಹುಶಃ ಈ ಬೆಲೆಯಲ್ಲಿ ಇಂತಹ ಮನೆಯನ್ನ ನಿರ್ಮಾಣ ಮಾಡೋಕ್ ಆಗುತ್ತೆ ಅಂತ ಅನ್ಕೊಂತೀನಿ. ಖಂಡಿತ. ಟೋಟಲ್ ಓವರ್ ಆಲ್ ಆಗಿ ನೀವು ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಅಂತ? ಸರ್, ಬಿಲ್ಡಿಂಗ್ ಮೇಲೆ 15 years ಸ್ಟ್ರಕ್ಚರಲ್ ವ್ಯಾರಂಟಿ ಇರುತ್ತೆ. 5 years ವರೆಗೂ ಲೀಕೇಜ್ ವ್ಯಾರಂಟಿ. ಅಂಡ್ ಪ್ರಾಡಕ್ಟ್ ಎಲ್ಲದ್ರ ಮೇಲೂ 5 years ವ್ಯಾರಂಟಿ. ಸರಿ. ಸೊ ಎಲ್ಲಿವರೆಗೂ ನಿಮ್ಗೆ ಏನೇ ತೊಂದರೆ ಆದ್ರೂ ಕಂಪ್ಲೀಟ್ ನಮ್ ಟೀಮೇ ಕೇರ್ ತಗೊಂಡ್ ಮಾಡ್ಕೊಡ್ತಾರೆ. ಅಂಡ್ ಎಲ್ಲ ನಮ್ಮಲ್ಲಿ ಇನ್ನೋಸ್ ಇದಾರೆ. ಯಾವ್ದನ್ನು ಸಹ ನಾವು ಸಬ್ ಕಾಂಟ್ರಾಕ್ಟ್ಸ್ ಕೊಡಲ್ಲ, ನಮ್ಮಲ್ಲಿ ಅದೊಂದಿದೆ. ಸೊ ಎಲ್ಲ ನಾವೇ ಮಾಡೋದ್ರಿಂದ ನೀವು ಕೇಳಿದ್ರೆ ಈ ಕಾಸ್ಟಿಗೆ ನೀವು ಹೇಗೆ ನೀವು ಮಾಡಬಹುದು ಅಂತ ಹೇಳಿ ಕಾರಣ ಇಷ್ಟೇ ಸರ್. ನಾವ್ ಯಾರಿಗೂ ಸಬ್ ಕಾಂಟ್ರಾಕ್ಟ್ ಕೊಡಲ್ಲ, ಅಥವಾ ನಾವು ನಿಮ್ಮ ಹತ್ರ ತಗೊಂಡು ಈ ಮಿಡಲ್ ಮ್ಯಾನ್ ಕೆಲಸ ಮಾಡಿ ಇನ್ಯಾರಿಗೂ ಇನ್ನೊಬ್ರಿಗೆ ಕೆಲಸಗಳನ್ನ ಕೊಡಲ್ಲ. ಪ್ರತಿಯೊಂದು ನಮ್ ಟೀಮೇ ಮಾಡೋದ್ರಿಂದ ಸೊ ಹಾಗಾಗಿ ನಮ್ಗದು ಅವ್ರ ಮಾರ್ಜಿನ್ಸ್ ಗಳು ನಮಗೆ ಸೇವ್ ಆಗುತ್ತೆ. ಆ ಸೇವ್ ಆಗಿರೋಂಥ ಮಾರ್ಜಿನ್ಸ್ ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿ. ಸರ್, ಲಾಸ್ಟ್ ಟೈಮು ನಿಮ್ಗೆ ಒಂದು ಅವಾರ್ಡ್ ಬಂದಿದ್ದನ್ನ ನಾನು ನೋಡಿದೆ. ಸೋನು ಸೂದ್ ಅವರು ಅದನ್ನ ಪ್ರೊವೈಡ್ ಮಾಡಿದ್ರು, ಕೊಟ್ಟಿದ್ರು ಅನ್ನೋದು ನಾನು ನೋಡಿದೆ. ಅದು ಏನದು ಸರ್? ಲಾಸ್ಟ್ ಇಯರ್ 2024 ನಲ್ಲಿ ಸೊ ನಮ್ಗೆ ಟೈಮ್ಸ್ ಆಫ್ ಇಂಡಿಯಾ ಒಂದು ರಿಸರ್ಚ್ ಮಾಡ್ತಾರೆ. ಸೊ ಆ ರಿಸರ್ಚ್ ನಲ್ಲಿ ನಮ್ಗೆ ಮೋಸ್ಟ್ ಅಫೋರ್ಡೆಬಲ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಆ ಒಂದು ಕ್ಯಾಟಗರಿನಲ್ಲಿ ನಮ್ಮ ಕಂಪ್ನಿಗೆ ಅವಾರ್ಡ್ ಬರುತ್ತೆ. ಅಂದ್ರೆ ಒಂದು ಅತಿ ಕಡಿಮೆ ಬಡ್ಜೆಟ್ ನಲ್ಲಿ ಒಂದು ಸುಂದರವಾದಂತ ಒಂದು ಮನೆಗಳಾಗಿರ್ಬೋದು, ಒಂದು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಕ್ವಾಲಿಟಿನಲ್ಲಿ ಕುತ್ತು ಬರ್ದೇ ಇರೋ ರೀತಿ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ನಮ್ ತುಂಬಾ ರಿಸರ್ಚ್ ಮಾಡಿ ಟೈಮ್ಸ್ ಆಫ್ ಇಂಡಿಯಾದಿಂದ ಬಾಲಿವುಡ್ ಆಕ್ಟರ್ ಸೋನು ಸೂದ್ ಸರ್ ನಮ್ಗೆ ಅವಾರ್ಡ್ ನಮ್ಗೆ ಅದನ್ನ ಪ್ರೆಸೆಂಟ್. ಸೂಪರ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ನಾನು ಇವತ್ತೊಂದು ಒಳ್ಳೆ ಮನೆಯನ್ನ ನಾನು ನೋಡಿದೆ, ಜೊತೆಗೆ ವೀಕ್ಷಕರಿಗೂ ಕೂಡ ತೋರಿಸಿದೀನಿ ಅನ್ನುವಂಥ ಆತ್ಮತೃಪ್ತಿ ನನಗಿದೆ. ಸೊ ಸ್ಪೆಷಲಿ ನಿಮ್ಮ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಸ್ಪೆಷಲಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಆಮೇಲೆ ಈ ವಿಡಿಯೋನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋ ಮನೆಯವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ. ನೀವು ಓಕೆ ಸರ್ ಹಿಂಗೊಂದು ವಿಡಿಯೋ ಮಾಡಬೇಕು ಅಂದಾಗ ಆಯ್ತು ಸರ್ ಮಾಡಿ ಅಂತ ಹೇಳಿ ಒಂದು ಸಮಯ ಅವಕಾಶವನ್ನು ಕೊಟ್ರಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದಿರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಸರ್ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇರುತ್ತೆ, ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ, ಪ್ರತಿ ಒಂದು ಇರುತ್ತೆ. ನನಗೆ ಒಂದು ಬೆಸ್ಟ್ ಮನೆಯನ್ನು ಇವತ್ತು ತೋರಿಸಿದ್ದೀನಿ ಅನ್ನುವಂಥ ಖುಷಿ ಸಿಕ್ಕಿದೆ. ನಿಮ್ಮ ಕನಸಿನ ಮನೆಯನ್ನು ನೀವು ನಿರ್ಮಿಸಬೇಕು ಅಂತ ಇದ್ದರೆ ಇವರನ್ನು ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.